ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಕಾಂಗ್ರೆಸ್ಗೆ ಸಂಪುಟ ವಿಸ್ತರಣೆ ಮಾಡಬೇಕು ಅಂತಿಲ್ವಾ? ಹೀಗೊಂದು ಪ್ರಶ್ನೆ ಉದ್ಭವಿಸಿದೆ. ಯಾಕಂದರೆ ವಿಳಂಬದ ಮೇಲೆ ವಿಳಂಬ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಿರುವಂತಹ ಕಾಂಗ್ರೆಸ್ ಕಳೆದ 3 ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನು ಯಾರು ಅನ್ನುವಂಥ ಚರ್ಚೆಯಲ್ಲೇ ಕಾಲಹರಣ ಮಾಡಿದ್ದಾಯಿತು. ಈಗ ನಾಯಕತ್ವದ ಬದಲಾವಣೆಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ಘನತೆವೆತ್ತ ಸ್ಥಾನವನ್ನು ಅಲಂಕರಿಸಿದ ನಂತರ ಸಂಪುಟ ವಿಸ್ತರಣೆ ಅನ್ನೋದು ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಕಾಲಕ್ಕೆ ಸರಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ ಅನ್ನೋದಾದರೆ 2028ಕ್ಕೆ ಕಾಂಗ್ರೆಸ್ ನಾವೇ ಬರ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿರ್ತಾರಲ್ಲ, ಆ ಭವಿಷ್ಯ ಹುಸಿಯಾಗುವಂಥ ಸಾಧ್ಯತೆ ಇರುತ್ತೆ. ನೀವು ರಾಜಕೀಯ ಬದುಕಿಟ್ಟರೂ ಕೂಡ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ, ಜನಸಾಮಾನ್ಯರ ಸಮಸ್ಯೆಗೆ ಸಕಾಲದಲ್ಲಿ ಸ್ಪಂದಿಸಬೇಕು ಅನ್ನೋದಾದರೆ ಒಂದು ಸಂಪುಟ ಅಂತ ಇರಬೇಕು. ಅಲ್ಲೊಬ್ಬ ಇಲಾಖೆಯ ಅಧಿಕಾರಿ ಅಂತ ಇರಬೇಕಾಗತ್ತೆ, ಅಥವಾ ನಾಯಕ ಅಂತ ಇರಬೇಕಾಗತ್ತೆ, ಸಚಿವ ಮಂತ್ರಿ ಅಂತ ಇರಬೇಕಾಗತ್ತೆ. ಇದು ಯಾವುದೂ ಆಗಿಲ್ಲ ಅನ್ನೋದಾದರೆ ನಿಜಕ್ಕೂ ಕೂಡ ನಿಮ್ಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟು ಏನು ಪ್ರಯೋಜನ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಾರೆ, ಆಗಲೇ ಕೇಳಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮೂರು ವಾರದಿಂದ ಕ್ಲೈಮ್ಯಾಕ್ಸ್ ಅಂತಲೇ ಹೇಳ್ತಾನೆ ಇದ್ದೀವಿ, ಆದರೆ ಯಾವ ಕ್ಲೈಮ್ಯಾಕ್ಸ್ ಕೂಡ ಕಂಡು ಬರ್ತಾ ಇಲ್ಲ. ಹಲವಾರು ಕಾರಣಗಳಿಂದ ಈ ಸಂಪುಟ ವಿಸ್ತರಣೆ ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇದೆ. ಬಟ್ ರಾಜ್ಯದ ಜನತೆಯ ಸಮಸ್ಯೆ ಅಂದಾಗ ಸಂಬಂಧಪಟ್ಟ ಇಲಾಖೆಗಳು ಕೆಲಸ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಕೂಡ ಇರಬೇಕಾಗುತ್ತೆ. ಅಧಿಕಾರಿಗಳು ಚುರುಕಿಂದ ಕೆಲಸ ಮಾಡಬೇಕು ಅನ್ನೋದಾದರೆ ಸಚಿವರಲ್ಲಿ ಇರಬೇಕಾಗುತ್ತೆ. ಬಟ್ ಅಂಥದ್ದು ಯಾವುದೂ ಕೂಡ ಆಗ್ತಾ ಇಲ್ಲ. ಸಂಪುಟ ವಿಸ್ತರಣೆ ಮತ್ತೆ ವಿಳಂಬ. ನೋಡಿ, ಇಂದಿನ ಸಭೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ರದ್ದು ಮಾಡಿದೆ. ಅದಕ್ಕೂ ಕಾರಣ ಇರ್ಬೋದು. ಬಟ್ ಆ ಕಾರಣಗಳನ್ನು ಕೇಳ್ತಾ ಕೂತ್ಕೊಳ್ತಾ ಇದ್ದರೆ ಸಂಪುಟ ವಿಸ್ತರಣೆ ಅನ್ನೋದು ಯಾವಾಗುತ್ತೆ ಅಂತ ರಾಜ್ಯ ನಾಯಕರ ಜೊತೆ ಒಂದು ಸಭೆ ನಡಿಬೇಕಾಗಿತ್ತು. ಆ ಸಭೆ ಈಗ ಮುಂದಕ್ಕೆ ಹೋಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ನಾಳೆ ಸಭೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ನಾಳೆ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂಥ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ ಇದ್ದಾರೆ. ಸೊ ಹಾಗಾಗಿ ಈ ಸಂಪುಟ ವಿಸ್ತರಣೆ ಅನ್ನೋದಾದರೆ ಯಾವ ಆಯಾಮದಲ್ಲಿ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಒಂದು ವಿಸ್ತರಣೆ ಆಗುತ್ತಾ? ಮತ್ತು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್ ಅಂತ ಇರೋದ್ರಿಂದಾಗಿ ಅವರದ್ದೇ ಆದಂಥ ಲಿಸ್ಟ್ಗಳನ್ನು ಕೂಡ ತಗೊಂಡು ಹೋಗಿರ್ತಾರೆ. ಸೊ ಆ ಲಿಸ್ಟ್ಗಳ ಮೇಲೆ ಆಧಾರ ಆಗುತ್ತಾ, ಅಥವಾ ಕಳಿಸತಿ ಒಂದು ಮಾರ್ಕ್ಸ್ ಕಾರ್ಡ್ ಅಂತೇನೋ ಮಾಡಿದರು. ನೋಡಿ, ಈ ಸತಿ ಸಚಿವ ಸಂಪುಟದಲ್ಲಿ ಇವರು ಇಷ್ಟು ಕೆಲಸ ಮಾಡಿದ್ದಾರೆ, ಇವರು ಜೆನ್ಯೂನ್, ಇವರು ಜನಪರ ಕೆಲಸಗಳನ್ನು ಮಾಡಿದ್ದಾರೆ, ಕೊಟ್ಟಿರುವಂಥ ಟಾಸ್ಕ್ಗಳನ್ನು ಪೂರ್ಣ ಮಾಡಿದ್ದಾರೆ, ಈ ಥರದೊಂದು ಮಾರ್ಕ್ಸ್ ಕಾರ್ಡ್ ಇತ್ತು. ಅದನ್ನು ಬಳಸ್ಕೊತಾರೋ ಕಸದ ಬುಟ್ಟಿಗೆ ಹಾಕ್ತಾರೋ ಗೊತ್ತಿಲ್ಲ. ಎನಿಹೌ, ಯಾವುದೇ ಆಯಾಮದಲ್ಲಿ ಮಾಡಿದ್ರು ಕೂಡ ರಾಜ್ಯದ ಜನತೆಯ ಒಂದು ಬೇಡಿಕೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅನ್ನುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಎಪಿ ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ. ಬಿಜೆಪಿ ವಕ್ತಾರರು ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ಇನ್ನು ಜೆಡಿಎಸ್ ವಕ್ತಾರರು ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಕುಮಾರ್ ಅವರೇ, ಸಂಪುಟ ವಿಸ್ತರಣೆಗೆ ಬಹಳ ಸಮಯ ತಗೊಂತಾ ಇದ್ದೀರಿ. ಏನು ಗೊತ್ತಿಲ್ಲ, ಒಂದೊಂದು ಬಾರಿಯೂ ಕೂಡ ಸಚಿವ ಸಂಪುಟ ವಿಸ್ತರಣೆಯ ಸಭೆಯನ್ನು ನಿಗದಿ ಮಾಡಿ ಮಾತುಕತೆ ಮೂಲಕ ಯಾರ್ಯಾರನ್ನು ಆಯ್ಕೆ ಮಾಡಬೇಕು ಅಂತ ನಮ್ಮ ಹೈಕಮಾಂಡ್ ಪಕ್ಷ ತಿಳಿಸಬೇಕಾಗಿತ್ತು. ಆ ಸಮಯದಲ್ಲಿ ಒಂದಲ್ಲ ಒಂದು ತೊಡಕುಗಳು ಕೇಂದ್ರದ ದೇಶದ ರಾಜಧಾನಿಯಲ್ಲಿ ಸಂಸತ್ ಹತ್ರ ಪ್ರತಿದಿನ ಒಂದೊಂದು ಬೆಳವಣಿಗೆಗಳು ನಡೀತಾ ಇರೋದ್ರ ಕಾರಣ ನಮ್ಮ ನಾಯಕರುಗಳು, ನಮ್ಮ ಹೈಕಮಾಂಡ್ನ AICC ಅಧ್ಯಕ್ಷರು ಮತ್ತು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ತೀರ್ಮಾನ ತೆಗೆದುಕೊಂಡಿದ್ರು ಕೂಡ ಅದರ ಅಂತಿಮವಾಗಿ ರಾಹುಲ್ ಗಾಂಧಿಯವರು ಈ ಬಾರಿ ಯುವಕರುಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತ ಹೇಳಿರೋದ್ರಿಂದ ಹಳೆಬೇರು ಹೊಸ ಚಿಗುರು ಸೇರಿಕೊಂಡು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಹೆಚ್ಚು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿರೋದ್ರ ಕಾರಣ ಕೆಲವು ಗೊಂದಲಗಳು. ಚುನಾವಣೆ ಕೇವಲ ಇನ್ನು 1.25 ವರ್ಷ ಬಾಕಿ ಇದೆ. ಹಾಗಾಗಿ ಆ ಸಮಯದಲ್ಲಿ ಗೊಂದಲಗಳು ಉಂಟಾಗಬಾರ್ದು. ಮತ್ತು ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ತುಂಬ ದೊಡ್ಡ ಪಟ್ಟಿಯ ಸಾಲಿದೆ. ಕನಿಷ್ಠ ಒಂದು 60 ಜನರಷ್ಟು ನಾಯಕರುಗಳು ತಮ್ಮನ್ನು ಸಚಿವರನ್ನು ಮಾಡಿ ಅಂತ ನಮ್ಮ ನಾಯಕರುಗಳ ಬಳಿ, ಮುಖ್ಯಮಂತ್ರಿಗಳ ಬಳಿ, ಹೈಕಮಾಂಡ್ ಬಳಿ
ಸದಾ ಚರ್ಚೆಯಲ್ಲಿರೋದ್ರಿಂದ ಯಾವ ಸಮುದಾಯದವರು ಅಲ್ಲಿ ನಾವು ಅವಕಾಶ ಕೊಟ್ಟಿಲ್ಲ ಮತ್ತು ಯಾವ ಜಿಲ್ಲೆಗೆ ಯಾವ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಮುಂದಿನ ಚುನಾವಣೆಯ ಈ ಸಮಪಾಲು ಸಮಬಾಳು ಅನ್ನುವ ಆಲೋಚನೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ನಾಯಕರುಗಳಿಗೆ ಮತ್ತು 3 ಸಾರಿ 4 ಸಾರಿ ಗೆದ್ದಿರೋರು ಮತ್ತು 6 ಸಾರಿ 7 ಸಾರಿ ಗೆದ್ದಿರೋರು ಇದ್ದಾರೆ. ಅದರ ಜೊತೆಗೆ ಈಗ ಹೊಸದಾಗಿ ಆಯ್ಕೆಯಾಗಿ ಬಂದಿರುವಂಥ ಯುವಕರುಗಳು ನಾವು ಆಸಕ್ತಿಯಿಂದ ಇದ್ದಾರೆ, ಉತ್ಸಾಹದಲ್ಲಿದ್ದಾರೆ. ಹಾಗೆ ಅದ್ರ ಜೊತೆಗೆ ಸಭಾಪತಿಗಳ ಸ್ಥಾನ ಒಂದು ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ಎರಡೂ ಆಯ್ಕೆ ಆಗಬೇಕಾಗಿರೋದು ಒಂದು ಗೊಂದಲ. ಮೇಲ್ಮನೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಈಗ ಇರುವ ಸಭಾಪತಿಗಳಾದಂಥ ಶ್ರೀಯುತ ಹಿರಿಯರಾದಂಥ ಬಸವರಾಜ ಹೊರಟ್ಟಿಯವರನ್ನ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಅತಿ ಹೆಚ್ಚು ಸಂಖ್ಯೆಯ ಬಲ ಇಲ್ಲದೆ ಹೋದರೂ ಕೂಡ ನಮ್ಮದೊಂದು ಸಂಪ್ರದಾಯದ ಪ್ರಕಾರ ಇದು ಮೇಲ್ಮನೆಯಲ್ಲಿ ಯಾರೇ ಸಭಾಪತಿಗಳು ಆಗಬೇಕು, ಯಾವುದೇ ಪಕ್ಷದವರಾದರೂ ಪರವಾಗಿಲ್ಲ ಅನ್ನೋ ಆಲೋಚನೆಗಳು ಇದ್ದಂಥದ್ದು ನಿಜ. ಈಗ ಅತಿ ಹೆಚ್ಚು ಸಂಖ್ಯೆ ಬಲವುಳ್ಳ ನಮ್ಮ ಪಕ್ಷದ MLCಗಳು ಮತ್ತು ಮಂತ್ರಿಗಳಾಗಬೇಕು ಅಂತ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಮೇಲ್ಮನೆಯಲ್ಲೇ. ಹಾಗಾಗಿ ಅವ್ರಿಗೂ ಕೂಡ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಈ ಬಾರಿ ಅಲ್ಲೂ ಕೂಡ ಒಂದು ಸ್ಥಾನ ನಮಗೆ ಸಭಾಪತಿಗಳ ಸ್ಥಾನ ಪಡ್ಕೋಬೇಕು. 63-64 ತೆಗಿಬೇಕಂಗಾರೆ ನೀವು ಪೋಸ್ಟ್ಗಳನ್ನು. ಆದರೆ ಒಂದು ಮಿತಿಯನ್ನು ಡಿಲಿಮಿಟೇಷನ್ ಮಾಡಿದಾಗ ಮಿತಿಯನ್ನು ನಿಗದಿ ಮಾಡಿದ ಪ್ರಕಾರವೇ ಯಾವುದೇ ರಾಜ್ಯ ಸರ್ಕಾರಗಳು ಆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬೇಕು. ಹಾಗಾಗಿ ಈಗೇನು ನಮಗೆ ಮಿತಿ ಕೊಟ್ಟಿದ್ದಾರೆ, ಈಗ 13 ಜನ ಏನಿದ್ದಾರೆ, ಇನ್ನು 20 ಜನರನ್ನು ಏನು ಆಯ್ಕೆ ಮಾಡಬೇಕಾಗಿದೆ, ಅದರಲ್ಲಿ 1-2 ಬಾಕಿ ಉಳಿಸ್ಕೊಂಡು ಅಥವಾ ಎಲ್ಲ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ಮಾಡಿ 2ನೇ ಹಂತದ ವಿಸ್ತರಣೆ ಮಾಡಿ ನಾಳೆ ಅಥವಾ ನಾಡಿದ್ದು ಖಂಡಿತವಾಗ್ಲೂ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತೆ. ಇದರಲ್ಲಿ ಬಹುತೇಕರು ಅಚ್ಚರಿಯ ಹೆಸರುಗಳು ಈ ಬಾರಿ ಪ್ರಕಟ ಆಗುತ್ತೆ. ನಾವೊಂದು ಮಾತನಾಡ್ತಾ ಇರ್ತೀವಿ ಯಾವಾಗಲೂ ಕರ್ನಾಟಕದಲ್ಲಿ, ಸಂತೋಷ್ ಲಾಡ್ತರದವ್ರಿಗೂ ಅತಿ ಉತ್ಸಾಹದಿಂದ ಅತಿ ವೇಗವಾಗಿ ಕೃಷ್ಣ ಬೈರೇಗೌಡರ ಥರ ಕೆಲಸ ಮಾಡೋರು ಬೇಕು ಅಂತ. ಆ ರೀತಿ ಕೂಡ ಈ ಸಾರಿ ನಮ್ಮ ಮಾನ್ಯ ವರಿಷ್ಠರಾದಂಥ ರಾಹುಲ್ ಗಾಂಧಿಯವರು ಆಲೋಚನೆ ಮಾಡಿರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಿದೆ. ಆ ವಿಳಂಬದಿಂದ ಏನು ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಡಿವಿಷನಲ್ ವೈಸು ರೈತರ ಕಷ್ಟಗಳು ಮತ್ತು ಅಲ್ಲಿಯ ಸಮಸ್ಯೆಗಳು ಮತ್ತು DC ಗಳ ಜೊತೆ ಚರ್ಚೆ ಮತ್ತು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ನೇರವಾಗಿ ಅವರೇ ಹೊಲಗಳಿಗೆ ಹೋಗಿ ನೀರಿನ ಜಾಗಗಳಿಗೆ ಹೋಗಿ ಪರೀಕ್ಷೆ ಮಾಡ್ತಾರೆ ಅಂತ DK ಶಿವಕುಮಾರ್ ಅವರು ತಗೋತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ಅದು ಕಷ್ಟವೂ ಆಗುತ್ತೆ ಒಂದು ಆಡಳಿತದ ದೃಷ್ಟಿಯಿಂದ. ಆದರೆ ಮಾನ್ಯ ಶ್ರೀ ಯಡಿಯೂರಪ್ಪನವರು 3 ತಿಂಗಳು 6 ತಿಂಗಳು ಸಚಿವ ಸಂಪುಟವನ್ನೇ ವಿಸ್ತರಣೆ ಮಾಡದೆ ಹಾಗೆ ನಡೆಸಿದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿ ನಾವು ನಡೆಸ್ತೀವಿ, ಆ ಥರ ಮಾಡ್ತೀವಿ ಅಂತಲ್ಲ. ಕೆಲವು ಕೇಂದ್ರ ಸರ್ಕಾರದ ಸಮಸ್ಯೆಗಳು ದೆಹಲಿಯಲ್ಲಿ ಪ್ರತಿದಿನ ಉದ್ಭವ ಆಗ್ತಿರೋದ್ರಿಂದ ಆದರೂ ವಿಳಂಬ ಆಗೋದಕ್ಕೆ ಕಾರಣ. ಮಾತಾಡ್ತೀನಿ ಇನ್ನು ಡೀಟೇಲ್ ಆಗಿ. ಶರತ್ ಅವರೇ, ನೀವು ಹೇಳಬೇಕು, ರಾಜ್ಯದಲ್ಲಿ ಇನ್ನು ಹೊಸದಾಗಿ ಚುನಾವಣೆ ಆಗಿಬಿಟ್ಟು ಸಚಿವ ಸಂಪುಟ ವಿಸ್ತರಣೆಗೆ ರಾಜ್ಯದ ಜನ ಏನು ಕಾಯ್ತಾ ಇಲ್ಲ. ಇಲ್ಲಿ ನಾಯಕತ್ವದ ಬದಲಾವಣೆಯಾಗಿದೆ, ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಪ್ರಮುಖ ವಿಚಾರ. ನಿಮಗೆ ಓಕೆನಾ ಇಷ್ಟು ವಿಳಂಬ ಆದರೆ ಪ್ರತಿಪಕ್ಷವಾಗಿ? ನೋಡಿ, ನಾವು ಆಗ್ರಹ ಮಾಡಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಈ ವಿಳಂಬತೆ ಏನು ಇದೆಯಲ್ಲ, ಪೂರ್ಣ ಪ್ರಮಾಣದ ಅಧಿಕಾರದ ಕೊರತೆನೂ ಇದೆಯಲ್ಲ, ಇದರಿಂದ ಜನರಿಗೆ ಈಗೇನು ಮುಂಗಾರು ಮಳೆ ಏನು 45% ಅಷ್ಟು ಏನು ಕುಂಠಿತ ಆಗಿದೆ. ಸರಿಯಾಗಿ ರೈತರಿಗೆ ಏನು ಬಿತ್ತನೆ ಬೀಜಗಳ ಪೂರೈಕೆ ಆಗ್ತಾ ಇಲ್ಲ. ಪೂರೈಕೆ ಆದರೂ ಸಹಿತ ಬೀಜ ಬಿತ್ತನೆ ಆದ ಸಂದರ್ಭದಲ್ಲೂ ಸಹಿತ ಅದನ್ನು ಮೊಳಕೆ ಆಗುವ, ಯಾಕೆಂದರೆ ಮಳೆ ತುಂಬ ಕಡಿಮೆ ಆಗಿದೆ. ಏನು ರಸಗೊಬ್ಬರ ಕೊರತೆ ಆಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ರೈತರಿಗೆ ಸಹಾಯಧನ ಕೊಡುವಲ್ಲಿ ಇವರು ಹಿಂದೇಟು ಹಾಕ್ತಾ ಇದ್ದಾನೆ. ಸರಿಯಾಗಿ ಮೇವಿನ ಬ್ಯಾಂಕ್ಗಳು ನಿರ್ವಹಣೆ ಆಗ್ತಾ ಇಲ್ಲ. ಏನೀಗ ಮಳೆ ಮಾಪನ ಕೇಂದ್ರ ಇದೆ, 50% ಮಳೆ ಮಾಪನ ಕೇಂದ್ರ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಇವರು ಯಾವ ರೀತಿಯಾಗಿ ಹಾಗಾದರೆ ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು, ಯಾವ ರೀತಿ ಇವರು ನೆಕ್ಸ್ಟ್ ಸೂಚನೆ ಕೊಡ್ತಾರೆ, ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದಕ್ಕೆ ಯಾವ ರೀತಿಯಾಗಿ ಕೃಷಿ ಸಚಿವರು ಅದನ್ನು ನೋಡಬೇಕಲ್ವಾ? ಕೃಷಿ ಸಚಿವರು ಅದರದ ಒಂದು ಸಂಪೂರ್ಣ ಜವಾಬ್ದಾರಿ ಇರುತ್ತಲ್ಲ. ಇವತ್ತಿನ ನಾವು ಏನು ಹೇಳ್ತೀವಿ, ಇಡೀ ರೈತ ವರ್ಗ ಇವತ್ತಿನ ದಿನ ಸಂಕಷ್ಟದಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುವ ರೀತಿ,
ಅವರು ಸರಿಯಾದ ಇವರ ಒಂದು ಕುರ್ಚಿ ಕಚ್ಚಾಟದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಯಾವ ಕಚ್ಚಾಟದಲ್ಲಿ ನೋಡಿ ಕುರ್ಚಿ ನೋಡಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೂಲ ಕಾಂಗ್ರೆಸ್ಸಿಗರು ವಲಸಿಗರನ್ನ ಸಾಕಷ್ಟು ಬಾರಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೀನಿ. ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ದೊಡ್ಡ ಭಿನ್ನಾಭಿಪ್ರಾಯ ಇದೆ. ದಿನನಿತ್ಯ ಇವರು ಫ್ಲೈಟ್ ಹಾಕೊಂಡು ಹೋಗ್ತಾರೆ. ಒಂದು ಬಣ ಏರ್ ಜೆಟ್ ಹಾಕೊಂಡು ಹೋದ್ರೆ, ಇನ್ನೊಂದು ಬಣ ಸಿದ್ದರಾಮಯ್ಯನ ಒಂದು ಬಣ ತಗೊಂಡು ಹೋದ್ರೆ, ಇವರು DK ಶಿವಕುಮಾರ್ ಒಂದು ಬಣ ತಗೊಂಡು ಹೋಗ್ತಾರೆ. ಅಲ್ಲಿ ತಮ್ಮ ಪರವಾಗಿ ಲಾಬಿಗಳನ್ನ ಮಾಡಬೇಕು, ಒಂದಷ್ಟು ಸಚಿವರು ನನಗೆ ಕೊಡಬೇಕು ಅಂತ ತಿಕ್ಕಾಟದಲ್ಲಿ ಇವತ್ತಿನ ದಿವಸ ಇಬ್ಬರ ತಿಕ್ಕಾಟದಲ್ಲಿ ಕೂಸು ಬಡ ಆಗ್ತಾ ಇದೆ. ಅಂದ್ರೆ ಏನು, ಇವತ್ತು ರಾಜ್ಯದ ಜನತೆ ಇವತ್ತಿನ ದಿವಸ ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗಿದೆ. ಅದೇ ಒಂದು ಮೇನ್ ಆಗಿ ಹೇಳ್ಬೇಕಂತಂದ್ರೆ ಬಹುತೇಕ ರೈತರ ವರ್ಗದವರು ಇವತ್ತಿನ ದಿವಸ ಸಂಕಷ್ಟದಲ್ಲಿದ್ದಾರೆ, ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾರೆ. ನಾನು ಹೇಳ್ದಂಗೆ ಈಗ ಮೇವು ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಸರಿಯಾದ ಒಂದು ಅವರಿಗೆ ಲೋನ್ ಫೆಸಿಲಿಟಿ ಆಗಿರ್ಬೋದು ಸಿಗ್ತಾ ಇಲ್ಲ. ಇವರು ಕೇಳಿದ್ರೆ ಯಾವುದೇ ಬಜೆಟ್ನಲ್ಲಿ ರೈತರಿಗೆ ಮೀಸಲಿಟ್ಟಿಲ್ಲ ಹಣವನ್ನ. ಮಳೆಗಳ ಸಕಾಲದಲ್ಲಿ ಇವಾಗ ನಾವೇನು ಮಳೆ ಏನು ಬರದಂತಹ ಸಮಯದಲ್ಲಿ, ಅತಿವೃಷ್ಟಿ ಸಮಯದಲ್ಲಿ ನಾವು ಯಾವ್ಯಾವ ರೀತಿಯಾಗಿ ಮುಂದಾಲೋಚನೆ ತಗೊಂಡು ಯಾವ್ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತೇಳಿ ಯಾವುದೇ ಈ DK ಶಿವಕುಮಾರ್ ಸರ್ಕಾರದಿಂದ ಆಗ್ತಾ ಇಲ್ಲ. ರೈತರ ಭೂಮಿಯನ್ನ ರಿಯಲ್ ಎಸ್ಟೇಟ್ ಮಾಫಿಯಾನ್ನಾಗಿ ಮಾರ್ಪಾಡು ಮಾಡಿ ಇವತ್ತಿನ ದಿವಸ ಅವರವರೇ ವ್ಯವಹಾರಗಳು ಮಾಡಿದ್ದಾರೆ. ಈ DK ಶಿವಕುಮಾರ್ ಅವರು ವ್ಯಾಪಾರಕ್ಕೆ ಇಳಿದ್ದಾರೆ ವಿನಃ ಯಾವುದೇ ರೈತರ ಪರವಾಗಿಲ್ಲ, ಯಾವುದೇ ಅಭಿವೃದ್ಧಿ ಪರವಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ಓನ್ಲಿ ರಿಯಲ್ ಎಸ್ಟೇಟ್. ರೈತರು ಬೇಕಾಗಿಲ್ಲ. ಮಹಿಳೆಯರ ಯಾವುದೇ ರೀತಿ ನೋಡಿ, ಈಗ ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವು ಆಗ್ತಾ ಇದೆ. ಯಾದಗಿರಿಯಲ್ಲಿ ಇದೇನೆ 6,000ಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಆಗಿದೆ. ಅದಕ್ಕೇನಾದ್ರು ಒಂದು ಕ್ರಮ ತಗೊಳ್ಬೇಕಲ್ವಾ DK ಶಿವಕುಮಾರ್ ಅವರು? ನೀವು ಸುಮ್ಮನೆ ಒಂದು ಪಟ್ಟಿ ಪುಸ್ತಕದಲ್ಲಿ ಹೇಳಿಕೆಗಳನ್ನ ಬರವಣಿಗೆ ಮಾಡೋದು ಮುಖಾಂತರ ಅಷ್ಟೇ ಅಲ್ವಲ್ಲ. ಅಭಿವೃದ್ಧಿ ಬರೇ ನೀವು ಪೇಪರ್ ಸ್ಟೇಟ್ಮೆಂಟ್ಗಳು, ಪ್ರೆಸ್ ಮೀಟ್ಗಳಲ್ಲಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನ ಹೊಗಳ್ತೀರ ವಿನಃ ಯಾವುದೇ ರೀತಿಯಾಗಿ ಅದನ್ನ ನಾವು ಅಭಿವೃದ್ಧಿವಾಗಿ ಆಗ್ತಾನೆ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಇವತ್ತಿನ ಒಂದು ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ, ಇದೊಂದು ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವರು ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ ಬಂದಿರತಕ್ಕಂತ ಸರ್ಕಾರ ವಿನಃ ಯಾವುದೇ ರೈತರಾಗಿರ್ಬೋದು, ಮಹಿಳೆಯರ ಪರವಾಗಿ ಇಲ್ಲ ಈ ಸರ್ಕಾರ. ಸಂಪುಟ ವಿಸ್ತರಣೆ ಆಗಿಲ್ಲ ಅಂದ್ರೆ ಏನಾಯ್ತು ಸರ್? DK ಶಿವಕುಮಾರ್ ಅವರು ಎಲ್ಲಾ ಇಲಾಖೆ ಬಗ್ಗೆ 1 to 1 ಗಮನ ಹರಿಸ್ತಾ ಇದ್ದಾರೆ. ಈಗ 3 kg ಬರುವಂಥವನಿಗೆ 100 kg ಹಾಕಿದ್ರೆ ಏನಾಗುತ್ತೆ? ಕುಸಿದು ಬಿದ್ದು ಹೋಗ್ತಾನೆ. ಆಡಳಿತ ನಮ್ಮ ಮಿತ್ರರು ವಿವರವಾಗಿ ಹೇಳಿದ್ರು, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. 3 kg ಹೊತ್ಕೊಂಡು ಹೋಗೋಕೆ ನನ್ನ ಕೈಲಾಗದು, ನನ್ನ ಮೇಲೆ 100 kg ಹಾಕಿದ್ರೆ ಉದಾಹರಣೆಗೆ ಯಾಕೆ ಈ ಮಾತನ್ನ DK ಶಿವಕುಮಾರ್ ಅವರು ಸ್ವತಃ ಸಾಮರ್ಥ್ಯ ಇದೆ, ಕಳಿಸ್ತೀನಿ ನೋಡಿ. KPCC ಅಧ್ಯಕ್ಷರು ಆಗಿದ್ರು, ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಆಗಿದ್ರು, ನಾನು ಅದೇ ನನ್ನ ಪಾಯಿಂಟ್ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ಫೋಟೋ ಶೂಟ್ ಆಯ್ತು, ನೋಡ್ಬೇಕಿತ್ತು ನೀವು. ಫೋಟೋ ಶೂಟ್ ಆಯ್ತು, ತಾವೇ ತೋರಿಸಿದ್ದೀರಿ. ಒಂದು ಗಿಡ ಹಿಡ್ಕೊಂಡು ಎತ್ತಿ ಬೇರೆ ನೋಡಿದ ಕೂಡಲೇ ಹಂಗೆ ಇಟ್ಬಿಟ್ಟು ವಾಪಸ್ ಬಂದು ಫೋಟೋ ಶೂಟ್ ಆಯಿತು. ತಾವು ಹೇಳಿದ್ರಿ ಇವರು ಉಪಮುಖ್ಯಮಂತ್ರಿಗಳಾಗಿದ್ದರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿದ್ದರು ಬೆಂಗಳೂರಲ್ಲಿ. ಏನು ಅವಸ್ಥೆಗಳಾಯಿತು? ಗುಂಡಿಗಳು ಮುಚ್ಚಲಿಲ್ಲ, ಮರಗಳಿದಾಗಲಿಲ್ಲ, ಟ್ರಾಫಿಕ್ ಸಮಸ್ಯೆ ಆಗಲಿಲ್ಲ, ತಾರ ಹಾಕಲಿಲ್ಲ, ರೋಡಿಗೆ ಕುಡಿಯೋ ನೀರಿನ ವಿಚಾರ, ಕಸ ಎತ್ತಲಿಲ್ಲ. ನೀವೇ ಇದ್ದಿದ್ದು ಬರೀ ಕೇವಲ 3 ಇಲಾಖೆಗಳು. ಮತ್ತು ಮೊನ್ನೆ ನನ್ನ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು ಒಳ್ಳೊಳ್ಳೆ ಪದಗಳು ಬಳಕೆ ಮಾಡಿದ್ರು. ಹಳೆ ಚಿಗುರು, ಹಳೆ ಬೇರು, ಹೊಸ ಚಿಗುರು ಅಂತಕ್ಕಂಥದ್ದು. ನಾನು ನೋಡಿ ಯಾವಾಗಲೂ ಕೂಡ ಕೆಲವು ಸಚಿವರು ಬಹಿರಂಗವಾಗಿ ಹೇಳಿದರು ಮೇಡಮ್, ಕಳೆದ 3 ವರ್ಷಗಳಲ್ಲೂ ಕೂಡ ಇವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಸಂಪೂರ್ಣವಾದ ಸರ್ಕಾರ ಇವರು ಕೊಟ್ಟಂಥ ಸಂದರ್ಭದಲ್ಲಿ ಇವರು ಆಡಳಿತವನ್ನು ಉತ್ತಮವಾಗಿ ನಡೆಸಬೇಕಾಗಿತ್ತು. ಕೇವಲ ಡೇ 1 ಇವರು ಬಂದಿದ್ದು ನಮ್ಮಲ್ಲಿ ಈ ಬಣ ಇದೆ, ನಮ್ಮಲ್ಲಿ ಆ ಬಣ ಇದೆ, ನಮ್ಮದು 36 ಜನ ಇದೆ, ನಮ್ಮದು 56 ಜನ ಇದ್ದಾರೆ, ಸರ್ಕಾರ ಇನ್ನು ಬಿದ್ದೋಗುತ್ತೆ, ಇನ್ನು ಕೆಲವೇ ದಿನಗಳು ಈ ಕಥೆ ಎಲ್ಲ ಆಗೋಯ್ತು. ಯಾವಾಗ ಸರ್ಕಾರ ಬದಲಾವಣೆ ಆಗೋ, ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ನಾಳೆ ನಾಡದ್ದು ಅಮಾವಾಸ್ಯೆ ಆಗೋಯ್ತೆಲ್ಲ ಆಯಿತು, ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ಈಗ ಸಚಿವ ಸಂಪುಟ ವಿಸ್ತರಣೆ ಇವತ್ತು ನಾಳೆ ಬೆಳಿಗ್ಗೆ ಮುಹೂರ್ತ ನೋಡ್ತಾ ಇದ್ದಾರೆ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀವು ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಪಟ್ಟಿಗಳನ್ನ ತೆಗಿರಿ ನೋಡ್ಬಿಡೋಣ. ನೀವು ಆವಾಗಲೇ ಹೇಳಿದ್ರಿ ಕೆಲವು ಕಳಪೆ ಸಚಿವರನ್ನು ಕೈ ಬಿಡಲಾಗುತ್ತೆ ಅಂತೇಳಿ. ಅವಾಗ ಸಾಧನೆ ಶೂನ್ಯ ಇತ್ತು, ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ರು, ಶೂನ್ಯ ಇತ್ತು ಇದು. ಆಮೇಲೆ ಮೊನ್ನೆ ಕಾಂಗ್ರೆಸ್ ವಕ್ತಾರರು ಇನ್ನೊಂದು ಮಾತನ್ನು ಹೇಳಿದ್ರು, ಸ್ಟಾರ್ಟಿಂಗ್ 13 ಕೊಟ್ಟಂಥ ಸಂದರ್ಭದಲ್ಲಿ
ಒಲ್ಲದ ಖಾತೆಗಳು ತಗೊಂಡಿರ್ತಕ್ಕಂಥವ್ರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಕಣ್ಣು ಮುಂದೆ ನೋಡ್ತಾರೆ. ಜಲಸಂಪನ್ಮೂಲ ಪರಿಸ್ಥಿತಿ ಏನಾಗೋಯ್ತು, ಅವ್ರಿಗೆ ಖಾತೆನೇ ಗೊತ್ತಿಲ್ಲ, ಬೇಡ ಅಂತ ಓಪನ್ ಆಗಿ ಹೇಳಿದ್ದಾರೆ, ತಗೊಂಬಂದು ತಗಲಾಕಿದ್ರಿ. ಯಾರ್ಯಾರು ಇನ್ನೂ 2 ಖಾತೆಗಳೇನಂತ ಹೇಳಿದ್ರು ನಮಗೆ ಬೇಡವೇ ಬೇಡ ಅಂತಂದ್ರು. ಬೆಂಗಳೂರು ನಗರಾಭಿವೃದ್ಧಿ ವಿಷಯದಲ್ಲಿ ಎಷ್ಟು ದೊಡ್ಡ ರಾಜ್ಯ ಅಂತ ಆಯ್ತು. ಆಮೇಲೆ ಪಾಪ ಕಾಂಗ್ರೆಸ್ ವಕ್ತಾರರು ಒಂದು ಒಪ್ಕೊಂಡ್ರು, ಗೊಂದಲ ಇದೆ ನಮ್ಮಲ್ಲಿ ಅಂತ. ಗೊಂದಲ ಯಾಕಿದೆ ಅಂತಂದ್ರೆ 5 ಬಣಗಳಿದೆ ಇವರಲ್ಲಿ. ಒಂದು ಡಿ ಕೆ ಶಿವಕುಮಾರ್ದಿದೆ, ಒಂದು ಸಿದ್ದರಾಮಯ್ಯ ಅವರದಿದೆ, ಒಂದು ಇವರು ನಮ್ಮ ಯಾರು ರಾಜ್ಯಾಧ್ಯಕ್ಷರಿಗಿದಾರಲ್ಲ ಹರಿಪ್ರಸಾದ್ ಅವ್ರದ್ದೊಂದಿದೆ, ಖರ್ಗೆ ಅವ್ರದ್ದೊಂದಿದೆ, ಹೈಕಮಾಂಡ್ ತಂದಿದೆ. ನೀವು ಎಲ್ಲರೂ ಪಟ್ಟಿಗಳು ತಗೊಂಡ್ಬನ್ನಿ, ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ. ನೀವು ಕೇವಲ ಅಧಿಕಾರಕ್ಕಾಗಿ ನನ್ನ ಮಿತ್ರ ಒಂದು ಪದ ಬಳಕೆ ಮಾಡಿದ್ರು ಪಾಪ ವ್ಯಾಪಾರ ಅಂತಕ್ಕಂಥದ್ದನ್ನು. ಅವರು ಅದನ್ನು ಯಾವ ರೀತಿ ಕಾಂಗ್ರೆಸ್ ಹೋಗ್ತಾರೆ ತಿಳ್ಕೊತಾರೆ ನನಗೆ ಗೊತ್ತಿಲ್ಲ. ಆಮೇಲೆ ಸಮಾನ ಮನಸ್ಕರು ಅಂತ ಹೇಳ್ತಿದ್ರು. ಉತ್ತರ ಕರ್ನಾಟಕದೊಬ್ಬರು ಪಾಪ ಹಳೆ ಹಿರಿಯ MLA ಪದೇ ಮಾಧ್ಯಮದ ಮುಂದೆ ಡೆಲ್ಲಿಲಿ ಬಂದು ಹೇಳ್ತಾರೆ, ನಾನು ಯಾಕಾದ್ರೂ ನಾನು ಎಲ್ಲರಿಗಿಂತ ಸೀನಿಯರು, ಈಗ ಇರೋರಿಗೆ ಎಲ್ಲರಿಗಿಂತ ನಾನೇ ಸೀನಿಯರು, ನಾನು ನನ್ನ ಕರ್ಮಕ್ಕೆ ಲಿಂಗಾಯತರ ಜಾತಿಲಿದ್ದೀನಿ, ಇವ್ರು ಜಾತಿ ನೋಡಲಿ ಉಪಜಾತಿಗಳು ನೋಡ್ತಾರೆ, ನನ್ನ ಕರ್ಮಕ್ಕೆ ನಾನು ಉಪಜಾತಿಯಲ್ಲಿದ್ದೀನಿ, ಎಲ್ಲರಿಗಿಂತ ಸೀನಿಯರು ನಾನೇ, ಎಲ್ಲರಿಗಿಂತ ಮುಂಚೆ ಬಂದವನು ನಾನೇ, ಇವತ್ತವನು ನನಗೆ ಸಿಕ್ಕಿಲ್ಲ. ಹಾಗಾದರೆ ನೀವು ಕೇವಲ ಜಾತಿಗಳಿಗೋಸ್ಕರ ನಿಮ್ಮ ಸೀನಿಯಾರಿಟಿಗೋಸ್ಕರ ಅನ್ನೋದಕ್ಕಿಂತನೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಮತ್ತೊಂದು. ಇನ್ನೆಲ್ಲದಕ್ಕಿಂತನೂ ಹೈಕಮಾಂಡ್ ಬಗ್ಗೆ ಅವರು ಭಾರಿ ಮಾತಾಡ್ತಾ ಇದ್ರು. ಹೈಕಮಾಂಡಲ್ಲಿ ಅವತ್ತೇ ಅವ್ರು ಪಾಪ ಪದೇ ಖರ್ಗೆ ಅವ್ರು ಬಂದು ಕರ್ನಾಟಕದಲ್ಲಿ ಬಡ್ಕೊಡೋ, ಬಾಯಿ ಮುಚ್ಕೊಂಡಿರ ಸ್ವಲ್ಪ ಅಂತೇಳಿ ಯಾರಾದರೂ ಬಾಯಿ ಮುಚ್ಚಿದ್ರ, ಇನ್ನೂ ಹೆಚ್ಚು ಮಾಡಿದ್ರು 100 ಸತಿ ಇದನ್ನ ತಗೊಂಡೋಗಿ ಮುಂದಕ್ಕೆ ತಗೊಂಡೋದ್ರು. ಇವತ್ತು ಅದೇ ಪರಿಸ್ಥಿತಿ ಆಗಿರೋದು ಕೇಂದ್ರದಲ್ಲಿ. ಕೆಲವರು ಅಲ್ಲಿ ಲಾಬಿ ಮಾಡ್ತಾವ್ರೆ, ನಾನು ಏನಾದರೂ ಮುಂದಿನ ದಿನಗಳು ನಮ್ಗೆ ಸಿಗಲಿಲ್ಲ ಅಂತಂದರೆ ನನ್ನದೇ ಆದಂಥ ಜಾತಿ ಇದೆ, ನನ್ನದೇ ಆದಂಥ ಬೆಂಬಲ ಇದೆ ಅಂತಕ್ಕಂಥ ಬ್ಲ್ಯಾಕ್ ಮೇಲ್ಗಳು ಕೂಡ ನಡೀತಾ ಇದೆ. ಇವರಿಗೆ ಯಾವುದೇ ಕಾರಣಕ್ಕೂ ರಾಜ್ಯದ ಒಂದು ಬರ ನೆರೆ, ಇವತ್ತು 152 ಜಿಲ್ಲೆ ತಾಲೂಕುಗಳಲ್ಲಿ ಇವತ್ತು ಬೆಳೆ ಇಲ್ಲ ನೋಡಿ. 86 ಲಕ್ಷ ಹೆಕ್ಟಾರಲ್ಲಿ ಬೆಳಿಬೇಕಾಗಿರುತ್ತೆ, 24 ಲಕ್ಷ ಹೆಕ್ಟಾರ್ಗೆ ಬಂತು. ಆದರೂ ಕೂಡ ಒಂದು ಇದಕ್ಕೆಲ್ಲ ಸಾಕ್ಷಿ ಅಂದರೆ ಫೋಟೋಶೂಟ್ ಅಂತಕ್ಕಂಥ ಸ್ಪಷ್ಟ. ಅದೇ ದೊಡ್ಡ ಒಂದು ಸಾಧನೆ ಅಂತಕ್ಕಂಥದ್ದು ಇವತ್ತು ಕಣ್ಣು ಮುಂದೆ ಕಾಣ್ತಾ ಇದೆ. ಶಶಿಧರ್ ಅವರು, ನೀವು ಹೇಳಬೇಕು, ವಿಳಂಬ ಆಗೋದಕ್ಕೆ ಏನು ಕಾರಣ ಅಂತ ನಿಮಗನ್ನಿಸ್ತಾ ಇದೆ? ದ ಸೆಕೆಂಡ್ ಪಾಯಿಂಟ್, ರೈತರ ಹೋರಾಟಗಳಾಯಿತು, ಬಾಣಂತಿಯರು ಸಾವುಗಳು ಸಂಭವಿಸ್ತು, ಜೊತೆಗೆ KPSC ಹೋರಾಟ, ಬೆಲೆ ಏರಿಕೆ ಅಸಮಾಧಾನ, ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಈಗ ಆ್ಯಡ್ ಆನ್ ಕಾವೇರಿ ಹೋರಾಟ ಆಗ್ತಿದೆ. ಅಂದರೆ ಈಗ ಹೋರಾಟಗಳೆಲ್ಲ ಆಗ್ತಿದಾವಲ್ಲ, ಯಾರನ್ನು ಗುರಿಯಾಗಿಸ್ಕೊಂಡು, ಅಂದರೆ ಯಾವ ಇಲಾಖೆ ಗುರಿಯಾಗಿಸ್ಕೊಂಡು ಗೊತ್ತಾಗ್ತಿಲ್ಲ, ಯಾರಿದು ಉತ್ತರ ಕೊಡಬೇಕು? ಒಂದು ಲೈನ್ ಮರ್ತು ಬಿಟ್ಟಿದೆ ಮೇಡಮ್, ಸಾರಿ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಪಾಪ ಒಬ್ಬರು ಅತಿ ದೊಡ್ಡ ಮಟ್ಟದಲ್ಲಿ ಮಾನ್ಯ ಮಿನಿ CM ಅವರು ಯಾವಾಗಲೂ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಮಾತಾಡೋರು, ಗೃಹ ಸಚಿವರಾದ ಡೇ 1 ಸ್ವಂತ ಅವರ ಕ್ಷೇತ್ರದಲ್ಲಿ ಜೈಲಿಂದ ಕೈದಿಗಳು ಓಡಾಗ್ಬಿಟ್ರು. ಇದು ಜೋಕ್ ಆಫ್ ದ ಇಯರ್. ನೋಡಿ, ಇದು ಹೋರಾಟ ಸರ್ಕಾರದ ಮೇಲೆ. ಸರ್ಕಾರದ ಮುಖ್ಯಸ್ಥರು ಯಾರು? CM. ಸರ್ಕಾರದ ಕೆಲಸಗಳಿಗೋಸ್ಕರ ಅವರೇ ನೇಮಿಸ್ಕೊಳ್ಬೇಕಾದ ಸಚಿವ ಸಂಪುಟನ, ಅದು ಅರ್ಧ ಸಚಿವ ಸಂಪುಟ ರಚನೆ ಆಗಿದೆ, ಇನ್ನು ಅರ್ಧ ಸಚಿವ ಸಂಪುಟ ರಚನೆ ಆಗಿದೆ. ಅಲ್ಲ 14 ಅಂದ್ರೆ ಆಲ್ಮೋಸ್ಟ್ ಅರ್ಧ, ಒಂದು 33 ಲಾಸ್ಟ್ 33 ಇರತಕ್ಕಂಥದ್ದು. ಇಲ್ಲಿ ಏನಂದ್ರೆ ಪೈಪೋಟಿ ಜಾಸ್ತಿ ಇದೆ. ಈಗ ಯಾರು ಕೊಟ್ರೆ ಯಾರಿಗೆ ಅಸಮಾಧಾನ, ಹಿರಿಯ ತಲೆಗಳು ಜಾಸ್ತಿ ಇದೆ, ಅಲ್ಲಿ ಪೈಪೋಟಿ ಜಾಸ್ತಿ ಇದೆ, ಇಲ್ಲಿರೋ ಒತ್ತಡ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಇವರ ಹೆಣೆಯೋದಕ್ಕೆ ಬಳಸ್ಕೋತಾರೆ, ದಾಳ ಬಳಸ್ತಾರೆ. ಖರ್ಗೆ ಅವ್ರದ್ದೊಂದು ದೊಡ್ಡ ಸೂಪರ್ ಪವರ್ ಇದೆ. ಇನ್ನ ಇವರು DK ಶಿವಕುಮಾರ್ ಅವರ ಬೆಂಬಲಿಗರಿಗೂ ಅವ್ರಿಗೂ ಸಹ ಅಕಾಮಡೇಟ್ ಮಾಡ್ಕೊಡ್ಬೇಕು. ಈ ಎಲ್ಲಾ ಒತ್ತಡಗಳನ್ನು ಈಗ DK ಶಿವಕುಮಾರ್ ಅವರು ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕರ್ನಾಟಕ ಎಕ್ಸ್ಪೆರಿಮೆಂಟ್ ಪ್ಲೇಸ್ 100% ಆಗ್ತಾ ಇದೆ. ಈಗ 2 ತಿಂಗಳಿಗೆ ಹನಿಮೂನ್ ಪೀರಿಯಡ್ ಆಗೋಯ್ತು. ಇವರ ಹನಿಮೂನ್ ಪೀರಿಯಡ್ ಇನ್ನೂ ಒಳ್ಳೇದೇನಾಯ್ತು ಅಂದ್ರೆ CJP ಗಲಾಟೆ ಮತ್ತು ಆಮ್ ಆದ್ಮಿ ಸೇರ್ಕೊಂಡು ಈಗ ಏನ್ ಮಾಡಿದ್ವಿ, ಹೋರಾಟ ಏನಾಯ್ತು, ಆ ಹೋರಾಟದಲ್ಲಿ ಇವ್ರಿಗೆ 1.5 ತಿಂಗಳು ಉಳಿದೋಯ್ತು. ಸಿಕ್ತು ಇವಾಗ ಆರಾಮ 35 ದಿನ ಇವ್ರಿಗೆ ಆರಾಮ ಆಯ್ತು. ಈ ಬೇರೆ ನಿಮ್ಮ ಪತ್ರಿಕಾ ಮಾಧ್ಯಮಗಳು ಸಹ ನೀವು ಬೇರೆದನ್ನೇ ತೋರಿಸ್ತಾ ಇದ್ರಿ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ. ಈಗ ಇವರಿಗೆ ಬಿಸಿ ತಟ್ಟಿದೆ, ಈಗ ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಏನೋ ಇವತ್ತು ರಾತ್ರಿ ಏನೋ ಕಂಪ್ಲೀಟ್ ಆಗುತ್ತೆ, ನಾಳೆ ಬೆಳಗ್ಗೆನೆ ಪ್ರಮಾಣ ವಚನ ಅಂತ ನಾನು ಮಾಧ್ಯಮಗಳಲ್ಲಿ ಮಧ್ಯಾಹ್ನ ನೋಡಿದೆ. ಸದ್ಯ ಅಷ್ಟಾದ್ರೆ ಪರವಾಗಿಲ್ಲ, ಯಾಕಂದ್ರೆ ಇವತ್ತು ಭೀಕರ ಬರಗಾಲ ಎದುರು ನೋಡ್ತೀವಿ. ಈ ವರ್ಷದ ಮಾತ್ರ ನಾವು ಯೋಚನೆ ಮಾಡೋದಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ. ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದೆ, ಮುಂದಿನ ವರ್ಷದಲ್ಲಿ ನಮಗೆ ಅತಿ ಹೆಚ್ಚಿನ ಅಪಾಯವನ್ನು ತಂದೊಡ್ಡುತ್ತೆ ಈ ಭೀಕರ ಬರಗಾಲ. ಅದಕ್ಕೆ ನಾವು ಮುನ್ನೆಚ್ಚರಿಕಾ ಕ್ರಮ ತಗೊಳ್ಬೇಕು. ಈಗಾಗಲೇ CW ಕರ್ನಾಟಕ ವಾಟರ್ ಮ್ಯಾನೇಜ್ಮೆಂಟ್ ನಮಗೆ ಒಂದು ಶಾಕ್ ಕೊಟ್ಟಿದೆ, 4 TMC ಕೊಟ್ಬಿಡಿ ಅಂತ ಹೇಳಿದೆ.
ಇದೆ, ಇರೋದು 15 TMC, 5 TMC ಡೆಡ್ ವಾಟರ್, ಇನ್ನು 10 TMC ಉಳಿಯುತ್ತೆ. ಅದ್ರ 4 TMC ಕೊಟ್ಟು 6 TMC, 6 TMC ನಲ್ಲಿ ನೀರು ಬರದೇ ಇದ್ರೆ ನಾವು ಬೆಂಗಳೂರಿಗೆ ಏನ್ ನೀರು ಉಣಿಸ್ತೀವಿ? ಈಗಾಗಲೇ ವಾಟರ್ ಟ್ಯಾಂಕರ್ಗಳಿಂದ ಎಲ್ಲರೂ ಓಡಿಸ್ಕೋತಾ ಇದ್ದಾರೆ. ಈ ಪ್ರತಿದಿನ 4 ದಿನಕ್ಕೆ ವಾರಕ್ಕೆ ಬಿಡುವಂತ ಸಮಯ ಬಂದಿದೆ ಬೆಂಗಳೂರು. ಬೇರೆ ಕಡೆಗಳೆಲ್ಲ ಇನ್ನೂ ಬೇರೆ ಬೇರೆ ವಿಧವಾದಂತ ಸಮಸ್ಯೆಗಳಿದೆ. ಬೆಳೆಗಳು ನಾಶ ಆಗ್ತಾ ಇದೆ. 40% 50 ಬೆಳೆ ನಾಶ ಆಗುತ್ತೆ. ಬೆಳೆನೇ ಇರೋದಿಲ್ಲ. ನಿಮಗೆ ಸಂಪನ್ಮೂಲನೇ ಬರಲಿಲ್ಲ ಅಂದರೆ, ಬೆಳೆನೇ ಬೆಳಿಲಿಲ್ಲ ಅಂದರೆ ನಿಮ್ಗೆ ಆಹಾರದ ಕೊರತೆ ಆಗುತ್ತೆ, ಮತ್ತು ವೆಜಿಟೇಬಲ್ಸ್ ಕೊರತೆ ಆಗುತ್ತೆ, ಅಂದರೆ ಹಣ್ಣು ತರಕಾರಿಗಳ ಕೊರತೆ ಆಗುತ್ತೆ. ಆ ಕೊರತೆ ನೀಗಿಸೋದು ಹೇಗೆ? ನಾವು ಎಕ್ಸ್ಪೋರ್ಟನ್ನ ಕಡಿಮೆ ಆಗುತ್ತೆ. ಎಕ್ಸ್ಪೋರ್ಟ್ ಕಡಿಮೆ ಆದಾಗ ನಮಗೆ ಬರಬೇಕಾದಂತಹ ಫಾರೆಕ್ಸ್ ಏನಿದೆ, ಫಾರೆಕ್ಸ್ ಡೌನ್ ಆಗುತ್ತೆ. ಫಾರೆಕ್ಸ್ ಡೌನ್ ಆದಾಗ ದೇಶದ ಮೇಲೆ ಒಂದು ವಾಣಿಜ್ಯ ಹೊಡೆತ ಇದೆಯಲ್ಲ, ಆ ಹೊಡೆತವನ್ನು ತಟ್ಕೊಳ್ಳುತ್ತಾ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅನ್ನೋದನ್ನ ಯೋಚನೆ ಮಾಡಬೇಕು. ಈಗಲಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ತಿಕ್ಕಾಟಗಳನ್ನು ಬಿಟ್ಬಿಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಷ್ಠೆಗಳ ತಿಕ್ಕಾಟಗಳು ನಿಮ್ಮ ಮೇಲೆ, ಅವ್ರ ಮೇಲೆ ನೀವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಂತ ಪ್ರತಿಭಟನೆ ಮಾಡಿದ್ರೆ, KPSC ಸೋರಿಕೆ ಆಗಿದ್ದಂತ ಅವ್ರು ಪ್ರತಿಭಟನೆ ಮಾಡೋದು ಏನಿದ್ರು ಹುಚ್ಚಾಟ? ಯಾರೇ ಮಾಡಲಿ, ನೀವು ಒಳಗಡೆ ಹಾಕಿದ್ರೆ ಅದಕ್ಕೊಂದು ರೀತಿಯಾದ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾರು ಹೋಗ್ತಾ ಇಲ್ಲ. ಉಗ್ರಲ್ಲಿ ಹೋಗೋದನ್ನ ಕೊಳ್ಳಿ ತಗೊಂಡ್ರು ಅನ್ನೋದಕ್ಕೆ CJP ಹೋರಾಟನೇ ಕಾರಣ. ಮುಂಚೆನೆ ಹಾಗೋಗಿದ್ರೆ ಇದು ಮುಗ್ದೇ ಹೋಗ್ತಾ ಇತ್ತು. ಈಗ ಅದರ ಹೋರಾಟ ಈಗ ಪಂಜಾಬ್ನ ಹಿಡ್ಕೊಂಡಿದ್ದಾರೆ. ಪಂಜಾಬಲ್ಲಿ ಆಗಿರೋದು ಕಾಪಿ ಹೊಡೆದಿರೋದಕ್ಕೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ BJP ಮಿತ್ರರು. ಇನ್ನೊಂದು ನಮ್ಮ ಮಿತ್ರರು ಹೇಳಿದ್ರು, JDS ಮಿತ್ರರು ಒಲ್ಲದ ಖಾತೆಗಳನ್ನು ಕೊಟ್ಟಿದ್ದಾರೆ ಅಂತ. ಇದೇ 2018ರಲ್ಲಿ GT ದೇವೇಗೌಡರಿಗೆ ಏನು ಕೊಟ್ರಿ? ಕಡಿಮೆ ಎಜುಕೇಷನ್ ಇರ್ತಾರೆ. ಅವರೇ ಓಪನ್ ಆಗಿ ಹೇಳೋದು, ನನಗೆ ಎಜುಕೇಷನ್ ಕಡಿಮೆ ಅಪ್ಪ, ನನಗಿದು ಬೇಡ, ನನಗೆ ಸಹಕಾರ ಕೊಡ್ರಿ, ಇಲ್ಲಾಂದ್ರೆ ರೈತರದ್ದು ಏನಾದ್ರು ಕೊಡಿ, ಬೇರೆ ಕೊಡಿ, ಅಲ್ಲಿ ಆರೋಗ್ಯ ಕೊಡಿ, ನಾನು ನೋಡ್ಕೋತೀನಿ ಅಂತ ಹೇಳಿದ್ರೆ ತಗೊಂಡಾಗಿ ನೀವು ಉನ್ನತ ಶಿಕ್ಷಣನೇ ಕೊಟ್ಟಿದ್ದೀನಿ, ನಿಮ್ಗೆ ಮಾಡಂಗಿದ್ರೆ ಮಾಡ್ರಿ, ಇಲ್ಲ ಹೋಗ್ರಿ ಅಂದರು. ಕುಮಾರಸ್ವಾಮಿ ಅವರು ಇವರು ಜಾತಿ ಬಗ್ಗೆ ಎಲ್ಲ ಹೇಳಿದ್ರು. ಕುಮಾರಸ್ವಾಮಿ ಅವರು 11 ಇವರು ಮಿನಿಸ್ಟರ್ಗಳು ಮಾಡಿದ್ರು. ಇವ್ರ ಜೊತೆ ಸಿಕ್ಕಿದೆ 2018ರಲ್ಲಿ. ಅವಾಗ 7 ಜನ ಒಕ್ಕಲಿಗರನ್ನೇ ಮಾಡಿದ್ರು. ಅವಾಗ ಜಾತಿ ಅಂತದ್ದು ಏನು ಆಗುತ್ತೆ? ಇವಾಗ ನೋಡಿ, ಎಲ್ಲ ಕಾಂಗ್ರೆಸ್ನಲ್ಲಿ ಸಮೀಕರಣಗಳು ನಡೀತದೆ, ಅವತ್ತಿಂದ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಅಟ್ಲೀಸ್ಟ್ ಅವರಾದ್ರೂ ಸಮೀಕರಣ ಮಾಡ್ತಾರೆ. BJPಲಿ ಆಗೋದಿಲ್ಲ ಸಮೀಕರಣ, JDSನಲ್ಲಿ ಆಗೋದೇ ಇಲ್ಲ, 0. ಇನ್ನು ಏನೋ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಎಲ್ಲ ಜಾತಿಗಳನ್ನು ಒಗ್ಗೂಡಿಸ್ಕೊಂಡು ಎಲ್ಲ ಜಾತಿಗೂ ಪ್ರಿಫರೆನ್ಸ್ ಕೊಟ್ಕೊಂಡು ಆಯಾ ಮಂತ್ರಿಗಳನ್ನು ಸಹ ಅವ್ರು ಕೊಟ್ಕೊಂಡು ಬಂದಿದ್ದಾರೆ. ಅದು ಸತ್ಯ ಇದೆ ಮತ್ತು ಹಿಸ್ಟ್ರಿನೂ ಹೇಳುತ್ತೆ. ಆ ನಿಟ್ಟಿನಲ್ಲಿ ಈಗ ಸಚಿವ ಸಂಪುಟವನ್ನು ಕೂಡಲೇ ಮುಂದುವರಿಸಿ ಕಂಪ್ಲೀಟ್ ಮಾಡಿ ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸಿ, ಈಗಾಗಿರ್ತಕ್ಕಂಥ ಅಧ್ವಾನನೇ ಸಾಕು. ಈಗಾಗಲೇ ಗ್ಯಾರಂಟಿನ ಮುಗಿಸ್ಬಿಟ್ರಿ ನೀವು. ಇವರು CM ಬಂದ ತಕ್ಷಣ ಗ್ಯಾರಂಟಿಗಳು ಮುಗಿದೋಯ್ತು. ನಿಮ್ಗೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಓಟ್ ಏನು ನಂಬ್ಕೊಂಡಿದ್ರೆ ಅವ್ರು ನಿಮ್ಗೆ ಏನ್ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅವ್ರು ನಿಮ್ಗೆ ಸರಿಯಾಗಿ ಕೈ ಕೊಡ್ತಾರೆ. ಯಾಕಂದ್ರೆ ಈಗಾಗಲೇ 2 ತಿಂಗಳಾಯ್ತು ಅದು ಪರಿಷ್ಕರಣೆ ಅಂತ ಆಗ್ತಾ ಇದ್ದೀರಾ. ಈಗ ವಿದ್ಯುತ್ ಪರಿಷ್ಕರಣೆ ಮಾಡ್ತಾ ಇದ್ದೀರಿ, ಈ 2000 ಪರಿಷ್ಕರಣೆ ಮಾಡ್ತಾ ಇದ್ದೀರಿ. ಎಲ್ಲಾ ಪರಿಷ್ಕರಣೆ ನೆಪದಲ್ಲಿ ದುಡ್ಡನ್ನ ಕ್ರೋಢೀಕರಿಸ್ಕೊಳ್ತಾ ಇದ್ದೀರಿ. ಏನಕ್ಕೆ? ಎಲೆಕ್ಷನ್ಗೆ ಹಂಚೋದಕ್ಕೆ. ಆ ಹಣವನ್ನ ನೀವು ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ಕಳಪೆ ಕಾಮಗಾರಿಗಳನ್ನು ಮಾಡಿಸಿ, ನಾನೇ ಇವಾಗ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಳಪೆ ಕಾಮಗಾರಿ ಮಾಡಿ ಹೇಗಾಗಿದೆ ಅನ್ನೋದನ್ನು ತೋರಿಸಿದ್ದೀನಿ. ಹೇಗೆ ಮಾಡ್ತಾರೆ ಇವರು ಕಳಪೆ ಕಾಮಗಾರಿ ಅನ್ನೋದನ್ನು ಒಂದು ಮಾಡೆಲ್ ತೋರಿಸ್ಕೊಟ್ಟಿದ್ದೀನಿ. ನಾನು ನೋಡಿ ಹೇಳಿ ಸಾಕಾಗಿತ್ತು. ಒಂದು ಮಾಡೆಲ್ ತೋರಿಸ್ಕೊಟ್ಟಿದ್ದೀನಿ. ಈ ಸರ್ಕಾರ, ಈಗ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸುಮಾರು ಕಾಮಗಾರಿಯಲ್ಲಿ 70% ಹೊಡಿತಾ ಇದೆ. ಕಾಮಗಾರಿಯಲ್ಲಿ 70% ಲೋಪ ಆಗ್ತಾ ಇದೆ. ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಬೇಕಾದ್ರೆ ಅವರು ಚಾಲೆಂಜ್ ಮಾಡಲಿ. ನಾನು ಲೋಕಾಯುಕ್ತ ಕೊಟ್ಟಿರೋದೇ ಚಾಲೆಂಜ್ ಮಾಡಲಿ. ನಾನು ವಿಡಿಯೋ ಸಮೇತ ಎಲ್ಲ ದಾಖಲೆಗಳ ಸಮೇತ ಲೋಕಾಯುಕ್ತ ಕೊಟ್ಟಿದ್ದೀನಿ. ಅದು ಚಾಲೆಂಜ್ ಆಗಲಿ. ಬೇಕಂದ್ರೆ 70% ಅಷ್ಟು ಮೋಸದ ಕೆಲಸ ಮಾಡ್ತಾ ಇದೆ ಕಾಮಗಾರಿಗಳಲ್ಲಿ. ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಭ್ರಷ್ಟ ಸರ್ಕಾರ ಇದು. ಸಂಪುಟ ರಚನೆ ಮಾಡಿ, ವಿಸ್ತರಣೆ ಮಾಡಿ, ಜನರ ಅಭಿವೃದ್ಧಿ ಮಾಡೋದು ಬೇಕಾಗಿಲ್ಲ ಅಂತ. ಕುಂಬಳಕಾಯಿ ಕಳ್ಳ ಆದರೆ ಹೆಗಲ್ಮುಟ್ಟು ನೋಡ್ಕೊಂಡ್ರು ಅಂತ ಅವ್ರು ಮಾಡಿರೋ ಪಾಪದ ಕೆಲಸಗಳನ್ನೆಲ್ಲ ನಮ್ಮ ಮೇಲೆ ಎತ್ತಾಗ್ತಾರೆ. AP ಹೇಳ್ತಾ ಇಲ್ಲ ನಾನು. AP ಅವ್ರು ಹೇಳಿದ ಒಂದು ಮಾತು ಯಾವುದು, ಇದು ಕಾಮಗಾರಿಗಳಲ್ಲಿ ಲೋಪ ಆಗ್ತಿದೆ. ಯಾವುದು? ರಾಜರಾಜೇಶ್ವರ ನಗರದಲ್ಲಿ ಅಲ್ವಾ ಸರ್ ನೀವು ಲೋಕಾಯುಕ್ತ ಕೊಟ್ಟಿರೋದು? ಸರಿ ಸರ್, ಯಶವಂತಪುರದ ರಾಜರಾಜೇಶ್ವರ ನಗರದ ವಿಧಾನಸಭಾ ಕ್ಷೇತ್ರ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಂಪ್ಲೇಂಟ್. ನೀವು ಎಲ್ಲಾದ್ರೂ ಕೆಲಸ ಮಾಡ್ತಾರೆ. ನೀವು ಎಲ್ಲ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇವರು ರಸ್ತೆಗಳಲ್ಲಿ ಬೇರೆ ಬೇರೆ ನೀವು ಹೇಳಿದ್ದೀರಾ? ಆಯ್ತು ನೀವು ಹೇಳಿದಿರಿ. ನಾವೀಗ ಅಕೌಂಟಬಿಲಿಟಿ ಯಾರನ್ನ ತರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ನಮ್ಮ ಸರ್ಕಾರ ಕೃಷ್ಣ ಬೈರೇಗೌಡರು ಇದಾರಲ್ಲ, ಈಗ ಯಾವ್ದಾದ್ರು GBL ಇದಾರಲ್ಲ ಮೇಡಮ್, ಅವ್ರು GBA ವಿಷಯ ಹೇಳಿದ್ದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಕೃಷ್ಣ ಬೈರೇಗೌಡರು ಈಗಾಗಲೇ ತಿಳಿಸಿದ್ದಾರೆ, ನಾನು ಯಾರನ್ನೂ ಉಳಿಸುವಂಥ ಕೆಲಸ ಮಾಡೋದಿಲ್ಲ. ನನಗೆ ಯಾವುದೇ ಕಾರಣಕ್ಕೂ ಜನರಿಗೆ ಏನು ಪ್ರಗತಿಪರ ಆಲೋಚನೆಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳು ಕೊಡ್ತಿದ್ದೇವೆ. ಅದರ ಲೋಪ ಆದರೆ
ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನೇ ಹೊಣೆಗಾರಿಕೆಯನ್ನು ಮಾಡಿ ಅವ್ರಿಗೇನು ಶಿಕ್ಷೆ ಕೊಡಿಸ್ಬೇಕು ಅದಕ್ಕೆ ನಾನು ಮೊದಲನೇ ಸ್ಥಾನದಲ್ಲಿ ನಿಂತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಇವ್ರು ಹೇಳ್ದಂಗೆ ಕಾಮಗಾರಿಗಳಲ್ಲಿ ಲೋಪ ಆಗ್ತಿರೋದು ಇಂಜಿನಿಯರ್ಗಳ ಹೊಣೆಗಾರಿಕೆ ಲ್ಯಾಪ್ಸಸ್ ಆಗ್ತಾ ಇರೋದ್ರಿಂದ ಅಲ್ಲ. ಈಗ ಅದಕ್ಕೆ ನೇರವಾಗಿ ಅದಕ್ಕೆ ಕೃಷ್ಣ ಬೈರೇಗೌಡರು ಅಲ್ಲ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ನೋಡಿ, ಒಂದು ನಿಮಿಷ. ಕಾಮಗಾರಿ ಒಂದು ಟೆಂಡರ್ ಶೂರ್ ಆಗಲಿ ಮತ್ತೊಂದಾಗಲಿ ಕೊಟ್ಟ ಮೇಲೆ ಅದರ ಗುಣಮಟ್ಟವನ್ನು ಅದರ ಕೆಲಸ ಕಾಮಗಾರಿಗಳು ಸಂಪೂರ್ಣವಾಗಿ ನಾವು ಕೊಟ್ಟ ಹಣಕ್ಕೆ ತಕ್ಕಂತೆ ಕೆಲಸ ಮಾಡಿದಾರೋ ಇಲ್ವೋ, ಅದು ಜನ ಬಳಕೆ ಆಗುತ್ತೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡದೆ ಸೈನ್ ಹಾಕ್ಬಿಟ್ಟು ಬಿಲ್ ಪಾಸ್ ಮಾಡ್ತಾರಲ್ಲ ಅಧಿಕಾರಿಗಳು, ಅವ್ರನ್ನ ಹೊಣೆಗಾಣಿಕೆ ಮಾಡದೆ ನಾವು ಅವ್ರಿಗೆ ಸಂಬಳನ ಕೊಟ್ಕೊಂಡು ಕೂರಿಸ್ಕೊಂಡ್ರೆ ಇದೇ ಪರಿಸ್ಥಿತಿ ಬರೋದು. ಇವರಲ್ಲಿ ಸರಿ ಇದೆ. ಹಾಗಾಗಿ ಅವ್ರ ಹೊಣೆಗಾರಿಕೆನ ಫಿಕ್ಸ್ ಮಾಡಬೇಕು, ಮಾಡೋಣ. ಅದನ್ನು ಈಗಾಗಲೇ ಹೇಳಿದ್ದಾರೆ. ನಿಮ್ಮ ಮಾತು ನಾನು ಒಪ್ಕೋತೇನೆ. ಆ ಥರದ ಲೋಪಗಳು ಏನೇನು ನೀವು ತೋರಿಸ್ಕೊಟ್ಟಿದ್ದೀರಿ, ಒಳ್ಳೆ ಕೆಲಸ ಅದು. ಮುಂದೆ ಅದನ್ನು ಕೃಷ್ಣ ಬೈರೇಗೌಡರಿಗೆ ಇದು ಇತರ ವಿಚಾರಗಳನ್ನು ತಿಳಿಸಿ ಈ ಥರ ಆಗ್ತಿದೆ ಸರ್, ಹೊಣೆಗಾರಿಕೆ ಅವರೇ ಹೇಳಿರೋದ್ರಿಂದ ಹೊಣೆಗಾರಿಕೆ ನಾನು ಫಿಕ್ಸ್ ಮಾಡ್ತೀನಿ ಅಂತ ಆ ಕೆಲಸ ನಾವು ಮಾಡ್ತೇವೆ. ಮತ್ತೊಂದು ಮಾಫಿಯಾ ಬಗ್ಗೆ ಮಾತಾಡಿದ್ರು. ಯಾವ ಮಾಫಿಯಾ? ಒಂದೇ ಒಂದು ಹೆಸರಲ್ಲಿ ಲ್ಯಾಂಡ್ ಮಾಫಿಯಾ ಎಲ್ಲಾಗಿದೆ ಅಂತ ಹೇಳಬೇಕು. ಕರ್ಕೊಂಡೋಗ್ಬಿಟ್ಟು ₹1 1,000 ಎಕರೆ ಜಮೀನು ಕೊಡ್ಸಿದೀವ ನಾವೆಲ್ಲಾದರೂ? ಕಲ್ಲಿದ್ಲು ಗಣಿಗಾರಿಕೆ ನಾವು ಒಬ್ಬರಿಗೆ ಕೊಟ್ಬಿಟ್ಟಿದ್ದೀವ ನಾವು ಯಾರಿಗಾದರೂ? ಬಂದರ್ನ ಬರ್ಕೊಟ್ಬಿಟ್ಟಿದ್ದೀವ? ರೈಲ್ವೆ ಬರ್ಕೊಟ್ಬಿಟ್ಟಿದ್ದೀವ? IIT ಬರ್ಕೊಟ್ಬಿಟ್ಟಿದ್ದೀವ? ಏಮ್ಸ್ ಬರ್ಕೊಟ್ಬಿಟ್ಟಿದ್ದೀವ? ಒಂದು ನಿಮಿಷ ಬಿಡಿಯಪ್ಪ. ಅದಾನಿ ಏರ್ಪೋರ್ಟು ನಾವು ಬಿಟ್ಕೊಟ್ಬಿಟ್ಟಿದ್ದೀವ? ಬರ್ಕೊಟ್ಟಿದ್ದೀವ ನಾವು ದೇಶದಲ್ಲಿ ಸಂಪಾದನೆ ಮಾಡಿದ ಆಸ್ತಿಗಳನ್ನೆಲ್ಲ BJP ಸರ್ಕಾರ, BJP ಕೇಂದ್ರ ನಿಮ್ಮ ಪಕ್ಷದ ಫಂಡ್ಗೋಸ್ಕರ ಬರ್ಕೊಡ್ತಾ ಇದ್ದೀರಿ ದೇಶನೆಲ್ಲ. ರೀ 12 ವರ್ಷದಲ್ಲಿ 10,000 ಕೋಟಿ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಹೆಂಗ್ರಿ ಬಂತು? ಬಿಡಿಯಪ್ಪ ಗೊತ್ತಿದೆ ರೀ, ಬಿಡ್ರಿ ಗೊತ್ತಿದೆ. 4 ನಿಗಮಗಳು ಕೆಲಸ ಮಾಡ್ತಿದ್ದಾವೆ. ಲೋಪ ಆಗಿದ್ರೆ ನೀವು ಕೇಳ್ತೀರಿ ಸರ್ಕಾರ. ನೋಡಿ ಮೇಡಮ್, 4 ನೋಡಿ ಅದೇ ಅದ್ ನಾವು ಮಾಡ್ಕೋತೀವಿ. ನಿಮ್ಗೆ ಯಾಕ್ರೆ ಅದು ಒಂದು ನಿಮಿಷ ಮಾತಾಡಬೇಡ ಇರಿ. ಆಯ್ತಪ್ಪ, ಮೊನ್ನೆ ಅಷ್ಟೇ ಸಂಸದರು ಸಭೆ ಮಾಡಿ ಒಂದು ಪಟ್ಟಿ ಕೊಟ್ಟಿದ್ದೀವಿ. ಹೇಳ ಓದ್ಲಾ ಪಟ್ಟಿನ ಎಷ್ಟು ಬರ್ಬೇಕು ಕೇಂದ್ರದಿಂದ ಅಂತ ಅದೆಲ್ಲ ಕೊಡಿಯಪ್ಪ. ನಾವ್ ಇದೆಲ್ಲ ಸೆಪರೇಟ್ ಮಾಡ್ತೀವಿ. ಕೊಡ್ರಿ. ಸ್ಥಳೀಯ ಇಲೆಕ್ಷನ್ ಶಾಬಾಷ್ಗಿರಿ ಕೊಟ್ಟರೋದು ಯಾರು ಹೇಳಿ? ಈಗ ಸಂಸದ್ರೆ ನಿಗಮದ 4,500 ಕೋಟಿ ಇದೆಯಲ್ಲ, ನೀವು ಬಂದಿಲ್ಲ ಅನ್ನೋದಾದ್ರೆ ಕೊಡೋಣ ಬಿಡ್ರಿ. ನಮ್ಗೆ ಕೊಡ್ಬೇಕಾಗಿರೋ ಹಣ ಬಾಕಿ ಇಲ್ಲ, ಪರಿಸ್ಥಿತಿ ನಿಭಾಯಿಸೋದು, ಆರ್ಥಿಕತೆಯನ್ನು ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ದುಡ್ಡು 5,600 ಕೋಟಿ ರೂಪಾಯಿ 2028 19,200 ಕೋಟಿ ಇದ್ರ ದುಡ್ಡು ಕೊಡ್ರಪ್ಪ, ನಾವು ಮುಗಿಸ್ತೀವಿ. ನಾವು ಕಾಮಗಾರಿ ಮಾಡಿ ಮುಗಿಸಿದೀವಿ. ಕೇಂದ್ರದ ಹೆಸರು ಅದು ಬಾಕಿ ಹಣ ಕೊಡಿ ಅಂತಂದ್ರೆ 2028ಕ್ಕೆ ನೀವೇ ಬರ್ತೀರಾ ಅನ್ಕೊಳ್ಳೋಣ, ಕಾಂಗ್ರೆಸ್ಸೇ ಬರ್ತೀರಾ ಅನ್ಕೊಳ್ಳೋಣ, ಇಲ್ಲ BJP ಯಾರೋ ಬರ್ತಾರೆ. ಈಗ 4,500 ಕೋಟಿ ಏನ್ ಬಾಕಿ ಇದೆ ಅದು ಕ್ಲಿಯರ್ ಮಾಡಿ ಬ್ಯಾಲೆನ್ಸ್ ಝೀರೋ ಮಾಡ್ಬಿಟ್ಟು ಹೋಗ್ತೀರಾ ಅಥವಾ ಉಳಿಸ್ಕೊತೀರಾ? ಖಂಡಿತ ಇಲ್ಲ. BJP ಅವ್ರ ತರ ಖಜಾನೆನ ಖಾಲಿ ಮಾಡಿ ಯಾವತ್ತೂ ಮಾಡಿಲ್ಲ. ಭಾರತ ದೇಶ ಇವತ್ತು ಸಫಲವಾಗಿದೆ ಅಂದ್ರೆ ಇಷ್ಟೊಂದು ಕ್ರಾಂತಿಕಾರಕ ಬದಲಾವಣೆಗಳು, ಅಭಿವೃದ್ಧಿ ಚಟುವಟಿಕೆಗಳು ಆಯ್ತಪ್ಪ. ಯಾವ ರಸ್ತೆಯಲ್ಲಿ ಇವ್ರೆಲ್ಲೂ ಓದಿದಾರೋ? ಇವಾಗ ಇಷ್ಟು ಮಾತಾಡಕ್ಕೆ ಎಷ್ಟು ಶಕ್ತಿ ಬಂದಿದ್ಯೋ? ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಶಾಲೆಗಳು ಕಟ್ಟಿ ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟಿರೋದು ನಾವು ಕಟ್ಟಿರೋ ಶಾಲೆಗಳಲ್ಲೇ. ಯಾವ್ದು ಬೇರೆ ಶಾಲೆಯಲ್ಲಿ ಓದ್ಬಿಟ್ಟು ಬಂದಿಲ್ಲ. ಮರ್ತೋಗ್ಬೇಡಿ ಅದನ್ನೆಲ್ಲ. ನೋಡಿ, ನಿಮಗೆ ಮೊನ್ನೆ ಅಷ್ಟೇ ಸಂಸದರೆಲ್ಲ ಮಾತಾಡಿದ್ದಾರೆ, ನಾವು ಬಾಕಿ ಬರ್ಬೇಕಾಗಿರೋದನ್ನೆಲ್ಲ ಕೊಡಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹೋಗ್ಬಿಟ್ಟು ಮತ್ತೊಂದ್ಸಾರಿ ಅವ್ರಿಗೆ ಜ್ಞಾಪಿಸಿ ಎಲ್ಲ ಕೊಡಿಸ್ಬಿಡ್ರಪ್ಪ, ಕರ್ನಾಟಕ ಚೆನ್ನಾಗಿ ನಡೆಸಬಹುದು ಅಂತ. ಏನೇನೋ ಕಥೆ ಹೇಳ್ತೀವಿ, ಬಣಗಳನ್ನೇ ಮಾಡ್ಕೊಂಡಿದ್ರೆ ಈ ಸಲ ಸಚಿವ ಸ್ಥಾನ ಅಂದ್ರೆ ಈ ಮಟ್ಟಿಗೆ ಪೈಪೋಟಿ ಇದ್ರೆ ಇವ್ರು ಅಭಿವೃದ್ಧಿಯಲ್ಲಿ ಮಾಡ್ತಾರೆ, ಕಾಮಗಾರಿಯಲ್ಲಿ ಕ್ಲಿಯರ್. ಯಾವ ಬಣ ಇದೆ ಮೇಡಮ್ ನಮ್ಮಲ್ಲಿ? ಸುಮ್ಮನೆ ಸುಳ್ಳು ಹೇಳಕ್ಕೆ ಏನ್ ಮೇಡಮ್? ನಾಗಪುರದಲ್ಲಿ
ಕಾಂಗ್ರೆಸ್ ನಾಗಪುರಕ್ಕೆ ಹೋಗಿ ಯಾರ್ಯಾರು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋದನ್ನ ಹೇಳ್ಬೇಕಷ್ಟೇ ನಾನೀಗ. ನಾಗಪುರಕ್ಕೆ ಹೋಗಿ ನಿಮ್ಮವ್ರು ಯಾರ್ಯಾರು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋದು ಹೇಳ್ಬೇಕು ನೋಡಿ. ಈಗ ಒಂದೇ ಫ್ಲೈಟ್ ಅಲ್ಲಿ ನಿಮ್ ಸಮಯ ಆಯ್ತು ಸರ್. ಈಗ ಕಂಟಿನ್ಯೂ ಮಾಡಿ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು ಅಲ್ಲ ಒಂದೇ ಸೆಕೆಂಡ್ ನೀವು ಹೇಳಿದಿರಲ್ಲ ಫ್ಲೈಟ್ ಅಲ್ಲಿ ಹೋಗ್ತಾರಾ ನೋಡಿ. ನೋಡಿ, ನಾನು ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಅಂತ ಹೇಳ್ತಾರಲ್ವಾ, ನೋಡಿ ಕೇಂದ್ರ ಸರ್ಕಾರದಿಂದ ಹಣ ಬರಬೇಕು ಅಂತ ಹೇಳಿದ್ರೆ ನೀವು ಸ್ಥಳೀಯ ಇಲೆಕ್ಷನ್ ಅನ್ನು ಮಾಡಿ. ಸ್ಥಳೀಯ ಇಲೆಕ್ಷನ್ ಏನು ಇಲ್ಲಿ GBA ಇರ್ಬೋದು, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇಲೆಕ್ಷನ್ ಅನ್ನ ಮಾಡಿ, ತನ್ನಂತಾನೆ ಕೇಂದ್ರ ಸರ್ಕಾರದ ಹಣ ಬರುತ್ತೆ. ನೀವು ಒಂದೇ ಸೆಕೆಂಡ್ ಸರ್, ಒಂದೇ ಸೆಕೆಂಡ್ ಸರ್, ಒಂದೇ ಸೆಕೆಂಡ್ ಸರ್, ಹಣ ಕೊಡಿಸ್ರಿ. ಈಗ ಅದನ್ನೇ ಸರ್, ಈಗ ಸರ್ ಈಗ ನೀವು ಚುನಾವಣೆಗೂ ಉತ್ತರ ಕೊಡಿ ಸರ್. ಹಣಕ್ಕೂ ಸಂಬಂಧ ಏನ್ರಿ? ಅದನ್ನ ಹೇಳ್ತೀನಿ ಸರ್. ಈಗ ನೋಡಿ, ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ, ಸಾಮಾನ್ಯ ಜನರಿಗೆ ಗೊತ್ತಿದೆ. ನೀವು 50% ಹಣವನ್ನ ಕಾಮಗಾರಿ ಹಾಕಿದಂತ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ 50% ಅದನ್ನು ನೀವು ಹಾಕ್ಲಿಕ್ಕೆ ರೆಡಿ ಇಲ್ಲ. ಆಮೇಲೆ 5,000 ಕೋಟಿ ಏನು ಗೃಹಲಕ್ಷ್ಮಿ ಹಣದಲ್ಲಿ ಏನು ತಿಂದು ಹಾಕಿದಿರಲ್ಲ, ಅದನ್ನ ಹಣನೇ ಕೊಟ್ಟಿಲ್ಲ. ಇವತ್ತಿನ ಸಮಯದಲ್ಲಿ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಅಲ್ಲಲ್ಲ, 2 ತಿಂಗಳು ಹೇಳ್ತಿದಾರಲ್ಲ, ಕಾಂಗ್ರೆಸ್ ವಕ್ತಾರರು ಮಾತಿನಲ್ಲಿ ಚತುರರು ಅಂತ ಗೊತ್ತು. ತಿಂದು ಹಾಕಿರೋದಕ್ಕೆ ಲೆಕ್ಕ ಕೊಡ್ಬೇಕಲ್ಲ, ತಿಂದು ಹಾಕಿಲ್ಲ ಅನ್ನೋದಕ್ಕೆ ಲೆಕ್ಕ ಕೊಡ್ಬೇಕು. ನೀವು ತಿಂದು ಹಾಕಿಲ್ಲ ಅನ್ನೋದಕ್ಕೆ ಲೆಕ್ಕ ಕೊಡ್ಬೇಕು. ಸಂಪುಟದಲ್ಲಿ ಪ್ರಧಾನಿ ಮೋದಿ 14,000 ಕೋಟಿ ಲೂಟಿ ಹೊಡೆದಿರೋದು ಲೆಕ್ಕ ಕೊಡೋರು ಸಿಕ್ಕಾಗಿಲ್ಲ. ಹಣ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ 14,500 ಕೋಟಿ ರೂಪಾಯಿಗಳು ನೀವು ಪ್ರಧಾನಮಂತ್ರಿ ಕಳಪೆ ಮಾಡೋದು ನಾವು ತೋರಿಸ್ತೀವಿ. ಎಲ್ಲಿ ತೋರಿಸಿ? ಸೆಂಟ್ರಲ್ ಆಡಿಟ್ ತೋರಿಸ್ಕೊಂಡಿದ್ದಾರೆ. ನೀವು ರೈತ ಅಲ್ಲ, ಅವರು ಹೇಳಿದ್ದಾರೆ ಸೆಂಟ್ರಲ್ ಸುಳ್ಳು. ಆದ್ರೆ ಸರ್ಕಾರದ ಭ್ರಷ್ಟಾಚಾರ ವಿಚಾರಗಳು ವಿನಿಮಯ ಆಗ್ತಾ ಇದೆ. KSRTC ಅನ್ನ ಮಾರ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸಚಿವ ಸಂಪುಟ ವಿಸ್ತರಣೆ ಅಂದಾಗ ಅದು ಯಾವಾಗ ಆಗುತ್ತೆ? ಬರುವಂತ ಸಚಿವರು ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಥವಾ ನಿಜಕ್ಕೂ ಕೂಡ ರಾಜ್ಯದ ಅಭಿವೃದ್ಧಿ ಮಾಡ್ತಾರ? ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ, ಆದರೆ ಪೈಪೋಟಿ ಕೂಡ ಸಿಕ್ಕಾಪಟ್ಟೆ ಇದೆ. ನಾಗೇಂದ್ರ ಬಾಬು ಪ್ರಸಾದ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಹಿರಿತನ ಬಹಳ ದೊಡ್ಡದು. 4-5 ಬಾರಿ ಶಾಸಕರಾದವರು, ಶಾಸಕರಾಗಿದ್ದರೂ ಸಚಿವರಾಗಿಲ್ದವ್ರ ಸಂಖ್ಯೆ ಕೂಡ ಇರೋದ್ರಿಂದಾಗಿ ಇದನ್ನು ಅಳ್ದು ತೂಗಿ ನಿರ್ಧಾರ ತಗೋಬೇಕಾಗಿದೆ. ಬಟ್ ಆ ಸ್ಥಾನದಲ್ಲಿರೋದು ಈಗ DK ಶಿವಕುಮಾರ್ ಅವರು ಕೂಡ ಆಗಿರೋದ್ರಿಂದಾಗಿ ಅವ್ರದ್ದು ಒಂದು ಪಟ್ಟಿ ಇರುತ್ತೆ. ಅವು ಸ್ಪೀಡು ಮತ್ತು ಆ ಯೂತ್ ಕಾನ್ಸೆಪ್ಟು, ರಾಹುಲ್ ಗಾಂಧಿ ಅವರು ಅಂದರೆ ಸೊ ಅದೇ ಥರದ ಕಾನ್ಸೆಪ್ಟ್ ಇರೋದ್ರಿಂದಾಗಿ ಸ್ವಲ್ಪ ಈ ಕಾರಣ ಕೂಡ ಏನಾದರೂ ವಿಳಂಬ ಆಗೋದಕ್ಕೆ ಏನಾದರೂ ರೀಸನ್ ಆಯ್ತಾ? ತಾವೇ ಆಗಲೇ ಹೇಳಿದ್ರು ಒಂದು ಮಾತನ್ನು. ಇವರ ಹೈಕಮಾಂಡು ಯಾವಾಗ ಸನ್ಮಾನ ಸಿದ್ದರಾಮಯ್ಯನವರ ಒಂದು ಆಡಳಿತ ಅಂತ ಸಂದರ್ಭದಲ್ಲಿ ಪ್ರೋಗ್ರೆಸ್ ರಿಪೋರ್ಟ್ನ ಬೇಕು ಅಂತಕ್ಕಂಥದ್ದು ನಾವೆಲ್ಲ ಹೇಳಿದ್ವಿ. ಇವ್ರ ಹೈಕಮಾಂಡ್ ಏನೇನೆ ಇಲ್ಲಿ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಯಾರು ನಿಮ್ಮ ಪ್ರೋಗ್ರೆಸ್ಸನ್ನು ಏನೇನು ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ನಾವು ಮಾಪನ ಮಾಡ್ತೀವಿ ಅಂತಕ್ಕಂಥ ಪದ ಹೇಳಿ ಕೇಂದ್ರದಿಂದ ಬಂದು ಅವರೇ ಪಟ್ಟಿ ತಗೊಂಡು ಹೋಗಿದ್ದು. ಅದರಲ್ಲಿ ನಿಮಗೊಂದು ಪದೇ ಹೇಳ್ತಾ ಇದ್ದೀನಿ, ಕಳಪೆ ಸಾಧನೆ ಇರ್ತಕ್ಕಂಥವ್ರನ್ನ ತೆಗಿತೀವಿ ಅಂತಕ್ಕಂಥ ಹೇಳಿದ್ದು ಇವ್ರ ಹೈಕಮಾಂಡ್ ಏನೇನೆ. ಹಾಗಾದರೆ ಆಗಿಂದು ಇದರಲ್ಲೇನೆ ಕಳಪೆ ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ರಾ? ಅದು ಒಂದು ನಂಬರ್ 1. ನಂಬರ್ 2, ಯುವಕರು ಅಂತಕ್ಕಂಥ ಪದೇ ಒಂದು ಮಾತನ್ನು ಹೇಳ್ತಿದಾರಲ್ಲ. ಈಗ ಕೆಲವು ಸಂದರ್ಭಗಳಲ್ಲಿ ನಾವು ಜನರಲ್ ಆಗಿ ನೋಡ್ತೀವಿ, ಒಂದು ಸೀನಿಯಾರಿಟಿ ಮತ್ತು ಜಾತಿವಾರು ಪ್ರಾಂತೀಯವಾರು ನೋಡ್ತೀವಿ. ಇಲ್ಲಿ ಈ ಮೂರು ಕೂಡ ಗಣ್ಯಗೆ ತಗೊಂಡಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಯಾಕೆ ಅಂತಂದ್ರೆ ಆಗಲೇ ನನ್ನ ಮೇಡಮ್ ಯೂತ್ಸ್ ಅಂತ ತಗೊಳಕ್ ಸಾಧ್ಯತೆ ಇಲ್ವಾ? ಸಾಧ್ಯತೆ ಇಲ್ಲ ಅಲ್ಲ, ಸಾಧನೆ ಬೇಕು ಮೇಡಮ್. ಇದು ರಾಜ್ಯ ಸರ್ಕಾರ, ನಮಗಿಲ್ಲಿ 108 ಸಮಸ್ಯೆಗಳಿದೆ. ನಮ್ಮ ಸಮಸ್ಯೆಗಳನ್ನ ಕೇಳೋರು ಯಾರು? ಈಗಾಗಲೇ ಹೇಳ್ತಾ ಇದೆ ಹಗರಣಗಳ ವಿಷಯದಲ್ಲಿ ಒಂದು ಈ ಕಾಂಗ್ರೆಸ್ ಅಲ್ಲಿ ಮೇಡಮ್ ಒಂದು ನಿಮಿಷ ಇಲ್ಲ ಒಂದು ನಿಮಿಷ, ನಾನು ಯಾವುದೇ ಕಾರಣಕ್ಕೂ ಇವಾಗ ನಾನು ಬೀಳಾದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಕೇಳಿ ಒಂದು ನಿಮಿಷ. ಮುಖ್ಯಮಂತ್ರಿ ಪಕ್ಷ ಕೇಳ್ರಿ ನೀವು ಮೇಡಮ್. ನನಗೆ ಇಷ್ಟ ಇಲ್ಲ, ಈ ರೀತಿ ಆಗಬಾರ್ದು ಮೇಡಮ್. ಒಂದು ಮಾತು ಹೇಳ್ತೀನಿ ಸ್ಪಷ್ಟವಾಗಿ. ಆಗ್ಲೇ ನನ್ನ ಮಿತ್ರರು ಕೂಡ ಯಾರು ಆಮ್ ಆದ್ಮಿ ಅವರು ನನಗೆ ಒಂದು ಒಳ್ಳೆ ಮಾತನ್ನೇ ಕೇಳಿದ್ರು. ಪಾಪ ಅವರು ಜಾತಿವಾರು ಅಂತಾರೆ, 6 ಜನ ಒಕ್ಕಲಿಗರಿದ್ರು, ಹೊಲದ ಖಾತೆ ಅಂತಾರೆ ಅಂತ ಹೇಳಿ. ದಯಮಾಡಿ ಮಾನ್ಯ ವಕ್ತಾರರೇ, ನಿಮ್ಮನ್ನ ಕಳಕಳಿಯಿಂದ ನಾನು ಗೌರವ ಕೇಳ್ಕೊತಾ ಇದ್ದೀನಿ.
ಅವರು ಹುದ್ದೆ ತಗೊಂಡಿರುವಂಥ ಸಂದರ್ಭದಲ್ಲಿ ಈ ರೀತಿ ಆಗಲ್ಲ ಇಷ್ಟು ತನಕ ಮಾತಾಡ 60%, 40% ಅದರಲ್ಲಿ ಹಗರಣ ಆಯಿತು. ಆ ಸಂದರ್ಭದಲ್ಲಿ ಏನಾದರೂ ಆ ರೀತಿ ಹಗರಣಗಳಾಗಿತ್ತ ಕೊಟ್ಟಂತ ಖಾತೆಗಳಿಗೆ ದಯಮಾಡಿ ದಿಸ್ ಈಸ್ ಪ್ರೋಗ್ರೆಸ್ ರಿಪೋರ್ಟ್. ಯಾವುದೇ ಕಾರಣಕ್ಕೂ ನೀವು ಒಂದು ನಿಮಿಷ ಇರ್ರಿ ಕೇಳ್ರಿ ನೀವು. ಸುಮ್ಮನೆ ಅಲ್ಲ ಒಲ್ಲದಲ್ಲ ನಾವು ಒಲ್ಲ ಕರೆಕ್ಟ್ ಅನೇನೆ. ಆದ್ರೂ ಅವ್ರು ಕಡಿಮೆ ಸಾಧನೆ ಮಾಡಲಿಲ್ಲ, ಅವ್ರದ್ದು ಸಾಧನೆ ಇದೆ ಅದರಲ್ಲಿ. ಕೊಟ್ಟಿರ್ತಕ್ಕಂಥ ಖಾತೆ ಅವರು ನಿನ್ನೆ ಮೊನ್ನೆ ಆಯ್ತಲ್ವ, ಇವಾಗ ಹೊಲದ ಖಾತೆ ನೀರಾವರಿ ಕೊಟ್ಬಿಟ್ಟು ಇವತ್ತು ಪರಿಸ್ಥಿತಿ ಏನಾಗಿದೆ, ವಾದ ಮಾಡಕ್ಕ ಇವ್ರ ಕೈಲಾಗಲಿಲ್ಲ. ಯೂತ್ಸಿ ಕೊಡಕ್ಕಾಗಲ್ಲ, ಅನುಭವ ಬೇಕು, ಸಾಧನೆ ಬೇಕು. ಅನುಭವ ಇದ್ರೆ ಆ ಖಾತೆ ಕೊಟ್ರೆ ಕೆಲಸ ಆಗತ್ತೆ ಅಂತ ಹೇಳಿದ್ರಲ್ಲ. ಈಗ ರಾಮಲಿಂಗಾರೆಡ್ಡಿ ಅವ್ರನ್ನೇ ತಗೊಳ್ಳೋಣ. ಅವರು ಬಯಸಿದ್ದು ಬೆಂಗಳೂರು ನಗರ ಅಭಿವೃದ್ಧಿ. ಅನುಭವ ಇಲ್ಲದ ಜಲಸಂಪನ್ಮೂಲ ಕೊಟ್ಟರು, ಪರಿಸ್ಥಿತಿ ಏನಾಗುತ್ತೆ ಮೇಡಮ್? ಇವತ್ತು ಅನುಭವಿಸ್ತಾ ಇರೋದೇ ಅದನ್ನ. ಮೇಡಮ್ ಒಂದು ನಿಮಿಷ ನೋಡಿ, ನೀವು ಕೋಟ್ಯಾಂತರ ಜನಗಳು ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ರೈತರೇ ಬೆನ್ನೆಲುಬು ಅಂತಕ್ಕಂಥ ಪದೇ ಪದೇ ಹೇಳಿದ್ದೀರಾ. ರೈತರ ಬಗ್ಗೆ ಕಾಳಜಿ ಅಂತೀರಾ. ಏನು ರೈತರುಗಳು ಆತ್ಮಹತ್ಯೆ ಮಾಡ್ಕೋತಾವ್ರೆ, ಹಸುಗಳಿಗೆ ಮೇವಿಲ್ಲ, ಗುಳೆ ಹೋಗ್ತಾ ಇದ್ದಾರೆ, ಮಳೆ ಇಲ್ಲ. ಆಮೇಲೆ ಓಪನ್ ಆಗಿ ಯಾವ ಮಟ್ಟಕ್ಕೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಅಂತಂದ್ರೆ, ಬೆಳೆನೇ ಹಾಕಕ್ ಹೋಗ್ಬೇಡಿ ಅಂತಾರೆ. ಪರ್ಯಾಯ ಬೆಳೆ ಹಾಕ್ಬಿಟ್ಟು ಮನೆ ಹಾಳು ಮಾಡ್ಕೊಳ್ಳಿದ್ದೇವೆ. ಇಲ್ಲಿ ನಿಮಗೆ ಅನುಭವ ಇದ್ರೆ ನಾನು ರೈತರೇ, ಇದು ತಪ್ಪಿದು ನೀವು ಅವಕಾಶ ಕೊಡಲೇಬೇಕು. ಪದೇ ಪದೇ ನೀವು ಅವಕಾಶ ಮಾತಾಡ್ತೀರ, ನೀವು ಅವಕಾಶ ಕೊಡ್ಬೇಕು, ನೀವು ಅವಕಾಶ ಕೊಡ್ಬೇಕು ನನಗೆ. ನೋಡಿ ಒಂದು ಮಾತು ಕೇಳ್ರಿ ನೀವು. ಸುಮ್ಮನೆ ನಾನು ಇದಕ್ಕೆ ಡಿಬೇಟ್ ಬರಲ್ಲ ಅನ್ನೋದಿಲ್ಲ ಮೇಡಮ್. ಈ ರೀತಿ ಆದ್ರೆ ನೆಕ್ಸ್ಟ್ ನಾನು ಡಿಬೇಟ್ ಬರೋದಿಲ್ಲ. ದಯವಿಟ್ಟು ನೀವು ಕೇಳ್ರಿ, ನೀವು ನಿಮ್ ಸರ್ದಿ ಬಂದ ಮಾತಾಡ್ರಿ, ನೀವು ನಿಮ್ ಸರ್ದಿ ಬಂದ ಮಾತಾಡ್ರಿ ನೀವು. ಮೇಡಮ್ ಒಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಕುಡಿಯೋದಕ್ಕೆ ನೀರಿದೆ, ಬೆಳೆಗಳಿಗಿಲ್ಲ ಅಂತ ಹೇಳಿದ್ದಾರೆ. ಒಂದು ನಿಮಿಷ ನೀವು ಒಬ್ಬ ರೈತರ ಮಕ್ಕಳಾಗಿದ್ರೆ ನಿಮ್ಗೆ ಅನುಭವ ಇರುತ್ತೆ. ನೀವು ಯಾವ್ದು ಸಾರಿಗೆ ಇಲಾಖೆಯಲ್ಲಿದ್ದೀರಾ ಇಷ್ಟು ದಿನ, ನಿಮಗೆ ರೈತರ ಸಂಕಷ್ಟ ಗೊತ್ತಿಲ್ಲ, ಬೆಂಗಳೂರಲ್ಲಿ ಬದುಕಿದ್ದೀರಾ. ಪರ್ಯಾಯ ಬೆಳೆ ಹಾಕಿ ಅಂತಕ್ಕಂಥದ್ದು ಯಾವುದೇ ಮೇಡಮ್ ನೋಡಿ, ಗಿಡ ಕಿತ್ತಿಡೋದಲ್ಲ ಕೃಷಿ, ಫೋಟೋಶೂಟ್ ಅಲ್ಲ ಮೇಡಮ್. ಒಂದೇನು ಗೊತ್ತಾ, ನಿಮಗೆ ಒಂದೊಂದು ಬೆಳೆಗೆ ಒಂದೊಂದು ರೀತಿಯಾದಂಥ ಮಳೆ ಇರುತ್ತೆ ಮೇಡಮ್. ಒಂದಿಗೆ 100%, 80%, 50%. ಈಗ ನೀವು ದೊಡ್ಡ ದೊಡ್ಡ ಹಣ್ಣಿನ ಮರಗಳಿದೆ, ಯಾವುದೇ ಕಾರಣಕ್ಕೂ ನಿಮಗೆ ನೀರು 10% ಇದ್ರೆ ಸಾಕು, ಬೆಳೆ ಬೆಳೆಯುತ್ತೆ. ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅನ್ನೋದನ್ನ ಬಿಟ್ಬಿಟ್ಟು ಬೆಳೆನೇ ಹಾಕ್ಬೇಡಿ ಅಂತಕ್ಕಂಥದ್ದು ಒಂದು. ಯಾಕೆಂದ್ರೆ ಅನುಭವ ಇಲ್ಲದೆ ಇರತಕ್ಕಂಥ ಮಾತು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು, ನಾನು ಗಂಭೀರ ಪಾಪ ಹಗರಣಗಳ ಬಗ್ಗೆ ಮಾತಾಡ್ತಾ ಇದ್ರು. ಲಕ್ಷ ಕೋಟಿ ಬೋಫೋರ್ಸು ಯಾವ್ದಾದ್ರು ನಿಮ್ಮ ಮೇವು ಪದೇ ಭಾರಿ ಒಬ್ಬರೆಲ್ಲ ಮಾತಾಡ್ತೀವಿ ನಾವು ಸುಳ್ಳೆಲ್ಲ ಪ್ರಪಂಚಕ್ಕೆ ಕೇಳ್ರಿ, ಸುಮ್ಮನೆ ಯಾರಿಗೆ ಹೇಳ್ತಾ ಇದ್ದೀರಾ? ನಿಮ್ಮ ಹತ್ರ ತಾಕತ್ತಿದ್ರ ಪ್ರೂಫ್ ಇದೆಯಾ? ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಬೇಡಿ. ನೋಡಿ ಮೇಡಮ್, ಇಂಥವ್ರನ್ನ ನೀವು ಸುಮ್ಮನೆ ಕೂತ್ಕೊಂಡ್ರೆ ನೀವು ಕಂಡಿದ್ದೀರಿ. ಸುಮ್ಮನೆ ಸುಳ್ಳು ಹೇಳ್ಕೊಂಡಿರಿ. ಇದು ಸುಳ್ಳು ಇದು ಶುದ್ಧ ಸುಳ್ಳು. ಚೆನ್ನಪ್ಪ ಅವ್ರಿಗೆ 1.12 ಒಂದು ನಿಮಿಷ ಡಿ ಕೆ ಶಿವಕುಮಾರ್ ಅವರು ಅಂತ ಯಾವ ಹೆದರಿಕೆಗೂ ಹೆದರಲಿಲ್ಲ ಅಂತಾನ. ಮೇಡಮ್ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ಯಾವ ಕುಮಾರಸ್ವಾಮಿ ಆಗಿರ್ಬೋದು, ಯಾವ ಯಡಿಯೂರಪ್ಪನ ಆಗಿರ್ಬೋದು, ಇನ್ನೊಂದು ಸರ್ಕಾರ ಆಗಿರ್ಬೋದು, ಪೂರ್ಣ ಬಹುಮತ. ನಾನು ಅದಕ್ಕೂ ಉತ್ತರ ಕೊಟ್ಟಿದ್ದೀನಿ ನಿಮಗೆ. ಕೇಳಪ್ಪ ಒಂದ್ ನಿಮಿಷ ಮೇಡಮ್. ಇನ್ನೊಂದ್ಸತಿ ಏನಾದ್ರು ಮಾತಾಡಿದ್ರೆ ನಾನು ಕೆಲವು ಪದಗಳ ಬಳಕೆ ತಪ್ಪಾಗ್ತದೆ. ನಾನು ಹೇಳ್ತಾ ಇರ್ತೇನೆ, ಕೇಳ್ರಿ ಇಲ್ಲಿ, ನೀವು ಉತ್ತರ ಕೊಡ್ತಾ ಇದ್ದೀರಿ.
ಇಲ್ಲ ನೀ ಯಾವ ಮಣ್ಣಿನ ಮಗ? ಯಾವ ಮಣ್ಣಿನ ಮಗ? ರಾಹುಲ್ ಗಾಂಧಿ ಮಣ್ಣಿನ ಮಗ? ನಾನೊಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 136 ಸೀಟು 5 ವರ್ಷದ ನಿಮಗೆ ಸಂಪೂರ್ಣವಾದ ಬಹುಮತ ಕೊಟ್ಟವರಲ್ಲ, ನಮ್ಮ ಹಗರಣಗಳಿದ್ದು ತೆಗೆದು ಬೀದಿಗೆ ಹಾಕ್ರಿ, ಪ್ರೂವ್ ಮಾಡ್ರಿ. ಯಾರು ಬೇಡ ಅಂದ್ರು? ನಿಮ್ದೇ ಆದ ಸರ್ಕಾರ ಇದೆಯಲ್ಲ. ಯಾಕೆ ನಾನು ಹೋಗಿದ್ದೆ ಜೈಲಿಗೆ? ಮೂಡ ಕೇಸ್ ನಂದಾಯ್ತಾ? ಇದರಲ್ಲಿ ಯಾವುದು ನಮ್ಮ ಯಾವ್ದಪ್ಪ ಅದು ವಾಲ್ಮೀಕಿ ಅಲ್ಲಲ್ಲ ವಾಲ್ಮೀಕಿ ಇವೆಲ್ಲ ಯಾರ್ದು? 800 ಕೋಟಿ ಇದೆಲ್ಲ ಯಾರ್ದು? 5,000 ಕೋಟಿ ಗೃಹಲಕ್ಷ್ಮಿ ಇವೆಲ್ಲ ಉತ್ತರ ಕೊಡಪ್ಪ ನೀನು. ಇವೆಲ್ಲ ಉತ್ತರ ಕೊಡಪ್ಪ ನೀನು. ದೇವೇಗೌಡರ ಬಗ್ಗೆ ಮಾತಾಡೋ ಅಂತ ಯೋಗ್ಯತೆ ನಿಮಗಿಲ್ಲ. ದೇವೇಗೌಡರ ಬಗ್ಗೆ ಮಾತಾಡಕ್ ಗೊತ್ತಿಲ್ಲ. ಕುಮಾರಸ್ವಾಮಿ ಈಗಲೇ ತಾಕತ್ತಿದ್ರೆ ಪ್ರೂವ್ ಮಾಡಿಲ್ಲ. 80 ಲಕ್ಷ ಒಂದು ಹುದ್ದೆಗೆ 80 ಲಕ್ಷ PSC ಪ್ರಶ್ನೆ ಪತ್ರಿಕೆ 1-2 ಅಂದ್ರೆ ದುಡ್ಡಿನ ಕ್ರೋಢೀಕರಣ, ಆದಾಯದ ಕ್ರೋಢೀಕರಣ ಮಾಡ್ಕೊಳ್ಳೋಕ್ಕೆ ಎಲ್ಲ ಪಕ್ಷದವ್ರು ಬ್ಯುಸಿಯಾಗಿದ್ದಾರೆ ಹೊರತು ಒಬ್ಬ ರೈತ ಕೃಷಿ ಭೂಮಿಲಿ ಎಷ್ಟು ಕಷ್ಟಪಡ್ತಾನೆ. ಒಂದು ಅಂಗಡಿ ಇಟ್ಕೊಂಡಿರೋನು ಅವ್ನು ಬದುಕನ್ನು ಕಟ್ಕೊಳ್ಳೋಕೆ ಎಷ್ಟು ಕಷ್ಟ. ಒಂದು ಯಾವುದೋ ಒಂದು ನೋಟ್ರಿ ಮಾಡಿಸ್ಕೋಬೇಕು ಕಳಿಸ್ತಾರೆ. ಯಾವುದೋ ಒಂದು ಸಣ್ಣದೊಂದು ಏನೋ ಒಂದು ಡಾಕ್ಯುಮೆಂಟ್ ಮಾಡಿಸ್ಕೊಬರ್ಬೇಕು ಅಂದ್ರೆ ಇವತ್ತು ಜನನ ಮರಣ ಪ್ರಮಾಣ ಪತ್ರ ತಗೊಬರ್ಬೇಕು ಅಂದ್ರೆ ಎಷ್ಟು, ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವರು ಸಚಿವ ಸಂಪುಟ ರಚನೆ ಮಾಡ್ತಾರೆ, ಇವರು ಇಲಾಖೆವಾರು ಟಾಸ್ಕ್ ಕೊಡ್ತಾರೆ, ಇವರು ರಾಜ್ಯದ ಜನತೆನ ಸಮಗ್ರವಾಗಿ ಅಭಿವೃದ್ಧಿಯತ್ತ ತಗೊಂಡೋಗ್ತಾರೆ. ನಿರೀಕ್ಷೆ ಇಟ್ಕೋಬಹುದಾ ಈ 1.5 ವರ್ಷದಲ್ಲಿ? ಆಗಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತಿ ಅಂತದನ್ನೇ ಸರ್ವನಾಶ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆ ಫೆಬ್ರವರಿಯಲ್ಲಿ ಮುಗಿದು ಇವತ್ತಾಗಲಿ ಜುಲೈಗೆ ಬಂದಿದ್ವಿ. ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು. ಆ ವ್ಯವಸ್ಥೆನೇ ಬುಡಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. MLAಗಳು ಹೋಲ್ಡ್ ಅಲ್ಲಿ ಮಿಸ್ ಆಗ್ಬಿಡುತ್ತೆ ಅಂತ ಇವನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತಿಲಿ ಏನು ಹೋಲ್ಡ್ ಆಗುತ್ತೆ? ಏನಿರೋದಿಲ್ಲ. ಅದು ಬಿಡಿ, ಏನೋ ದುಡ್ಡು ಮಾಡ್ಕೊಂತೀವಿ ಹೋಗ್ಲಿ, ಅದಾದ್ರೂ ಓಕೆ. ಜಿಲ್ಲಾ ಪಂಚಾಯತಿ ಓಕೆ ಅಣ್ಣ, ತಾಲೂಕ್ ಪಂಚಾಯತಿನ 6 ವರ್ಷದಿಂದ ಮಾಡಲಿಲ್ಲ, ಅವರಂತೂ 3 ವರ್ಷ ಮಾಡಲಿಲ್ಲ, ಇವರಾದ್ರೂ ಮಾಡಲಿಲ್ಲ, ಇವರು ಮಾಡಲಿಲ್ಲ. ಆದರೆ ಗ್ರಾಮ ಪಂಚಾಯತಿ ವ್ಯವಸ್ಥೆನ ಸಡಿಲಗೊಳಿಸ್ತಾ ಇದ್ದೀರಲ್ಲ, ಆ ಪ್ರಜಾಪ್ರಭುತ್ವ ವ್ಯವಸ್ಥೆನ ಸಡಿಲಗೊಳಿಸ್ತಾ ಇದ್ದೀರಾ. ಮೊನ್ನೆ ನೋಡಿದ್ರಲ್ವಾ, 8 ಜನ PDOಗಳು ಹೋಗಿ ಎಣ್ಣೆ ಹೊಡಿತಾ ಇದ್ದಾರೆ ಹೊರಗಡೆ ಹೋಗಿ. ಎಲ್ಲರೂ ಸೇರ್ಕೊಂಡು ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಆಫೀಸರ್ಗಳು ಎಲ್ಲ ಸೇರ್ಕೊಂಡು ಎಣ್ಣೆ ಹೊಡಿತಾವ್ರೆ ಅಂದ್ರೆ ನಿಮಗೆ ಅಲ್ಲಿ ಮೇಲ್ವಿಚಾರಕರೇ ಇಲ್ಲ. ಮೇಲ್ವಿಚಾರಕರು ಯಾರು? ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು. ಆ ಸದಸ್ಯತ್ವನೇ ಇಲ್ಲ ಅಂದ್ರೆ ಇವತ್ತು ಎಲ್ಲಾ ಗ್ರಾಮ ಪಂಚಾಯತಿ 90% ಹೆಣ್ಮಕ್ಳು ಬಿಟ್ಟು, ಹೆಣ್ಮಕ್ಳು ಅನ್ನೋದು ಏನೋ ಆಫೀಸ್ಗೆ ಬರ್ಬೋದು ಇರ್ಬೋದು, ಆದ್ರೆ ಗಂಡು ಮಕ್ಕಳು ಮಾತ್ರ 90% ಜನ ಡಾಬಾದಲ್ಲಿ ಕೂತಿರ್ತಾರೆ. ಹಳ್ಳಿಗಳೆಲ್ಲ ತಾಲೂಕ್ ಲೆವೆಲ್ಗಳಲ್ಲಿ, ಬೆಂಗಳೂರಲ್ಲಿ ಆದ್ರೆ ಹೋಟ್ಲ್ಗಳ ಮಗ 2 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಬಿ ಖಾತಾ ಎ ಖಾತಾ ಬಂದ್ಬಿಡ್ತು. ಒಳ್ಳೆ ವ್ಯವಹಾರ, ಸಖತ್ ವ್ಯವಹಾರ ಮೇಡಮ್. ಬಿಲ್ ಕಲೆಕ್ಟ್ರು 100 ಕೋಟಿ ಸಂಪಾದನೆ ಮಾಡ್ತಾವನೆ. ನಾನು ತೋರಿಸಬಲ್ಲೆ, ನಮ್ಮ ಕ್ಷೇತ್ರದಲ್ಲೇ ನಾನು ತೋರಿಸಬಲ್ಲೆ. ಇವ್ರು ಹಿಡಿಯಕ್ಕೆ ಬಂದ್ರೆ ನಾನೇ ತೋರಿಸಿ. ಇವರೇ ಇದ್ದಾರೆ, ವಕ್ತಾರಿ ಇರೋಂಥ ಸ್ಥಳದಲ್ಲೇ ಬೇಕಾದ್ರೆ 50-60 ಕೋಟಿ ಸಂಪಾದನೆ ಮಾಡಿರ್ತಕ್ಕಂಥ ಬಿಲ್ ಕಲೆಕ್ಟರ್ ಇದ್ದಾರೆ ಗ್ರಾಮ ಪಂಚಾಯತಿಗಳಲ್ಲಿ. ಇದು ಒಂದೇ ಕಡೆ ಅಂತ ಅಲ್ಲ, ಎಲ್ಲಾ ಕಡೆನೂ ಇದೇ ರೀತಿ ಇದೆ ಅವ್ಯವಹಾರಗಳು ನಡೀತಾ ಇದೆ. ಒಂದೇ ನಿಮಿಷ ಮೇಡಮ್, ನನ್ನ ಒಂದು ಪಾಯಿಂಟ್ ಹೇಳ್ತೀನಿ. ಇವರು BJP ವಕ್ತಾರರು ಹೇಳಿದ್ರು, ಹಣ ನಾವು ಯಾಕೆ ಕೊಡಲ್ಲ ಅಂತ ಹೇಳಿ ಚುನಾವಣೆ ನಡೆಸಿಲ್ಲ ಅಂತ. ಚುನಾವಣೆ ಬಾಕಿನೇ ಬೇರೆ, ಅಭಿವೃದ್ಧಿ ಬಾಕಿಗಳೇ ಬೇರೆ. UC ಕೊಟ್ಟಿಲ್ಲ ಅಂತ ಹೇಳೋದು. UCಗೆ ಜಲ್ ಜೀವನ್ ಮಿಷನ್ಗೆ UC ಕೊಟ್ಟು ಎಷ್ಟು ವರ್ಷ ತಿಂಗಳಾಯ್ತು. ಸಿದ್ದರಾಮಯ್ಯನವರೇ ಬರೆದ್ಬಿಟ್ಟು ಪತ್ರಿಕಾ ಹೇಳಿಕೆ ಕೊಟ್ಟರು, ನಮ್ಗೆ 23,500 ಕೋಟಿ ನಮ್ಗೆ ಜಲ್ ಜೀವನ್ ಮಿಷನ್ ಇಂದ ನಾವು ಬರಬೇಕು, ನಾವು ಮಾಡಿ ಕರ್ನಾಟಕ ಸರ್ಕಾರ ವೆಚ್ಚ ಮಾಡಿ ಇದು ನಾವು ನಿಮಗೆ UC ಕೊಟ್ಟಿದ್ದೀವಿ, ನೀವು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರೆನ್ಸ್ ಕೊಟ್ಟರು. ಈಗ BJP ಸರ್ಕಾರ ಇದ್ದಾಗ 1,10,000 ಕೋಟಿ ಬಾಕಿ ಇಟ್ಟಿತ್ತು. ಯಾರು ಕಾಮಗಾರಿಗಳು ಬಾಕಿ ಮಾಡಿಸ್ಬಿಡ್ತು, ಕೆಲಸ ಮಾಡಿಸ್ಬಿಟ್ಟು ಜೀವ ಕೊಟ್ಬಿಟ್ಟಿದ್ದಾರೆ, ಕೆಲಸ ಮಾಡ್ಬಿಡ್ತು. PWD ಎಲ್ಲ ರೀತಿ KRDL ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಆ 1,10,000 ಕೋಟಿ ಈಗ ಅಟ್ಲೀಸ್ಟ್ 50,000 ಕೋಟಿ ನೀವು ವರ್ಷದಂತೆ 10,000 ಕೋಟಿ ನಮಗೆ ಮಾಡ್ಬೋದಾಗಿತ್ತಲ್ಲ. ಕೇಂದ್ರ ಸರ್ಕಾರ ನೀವೇ ಇದ್ದೀರಾ, ಏನೇನೋ ಮಾಡ್ತಾ ಇದ್ದೀರಾ. 39,000 ಕೋಟಿ ಟೆಂಡರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಕ್ತಾರರಿಗೆ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ನಾವು ಸರ್ಕಾರದಲ್ಲಿ ಯಾರಿಗೂ ಕೊಟ್ಟಿಲ್ಲ, ಒಬ್ಬೊಬ್ಬರಿಗೆ ಇಬ್ಬೊಬ್ಬರಿಗೆ ಯಾರು ಕೊಟ್ಟಿಲ್ಲ. ಏನು ಕೊಟ್ಟಿದ್ದೀರಾ? ವೇಸ್ಟ್ ಮ್ಯಾನೇಜ್ಮೆಂಟ್ಗೆ 30 ವರ್ಷಕ್ಕೆ ಕೊಡ್ತಾ ಇದ್ದೀರಾ, ಒಬ್ಬರಿಗೆ ಕೊಡ್ತಾ ಇದ್ದೀರಾ, ಇಬ್ಬರನ್ನೇ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀರಾ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನೋಡ್ರಿ, ಗೊತ್ತಿದೆ ಸರ್, ಎಲ್ಲ ಗೊತ್ತು. ಅದಕ್ಕೆ ಹೆಂಗ್ ಕೊಡ್ತೀರಾ? ಒಬ್ಬರಿಗೆ ಯಾಕೆ ಕೊಡಬೇಕು? ಇಲ್ಲ ವಲಯವಾರು ಮಾಡಿ 5 ವಲಯ ಏನಕ್ಕೆ ಮಾಡಿದ್ದೀರಾ? 5 IAS ಏನಕ್ಕೆ ಕೊಟ್ಟಿದ್ದೀರಾ? 5 IAS ಆಫೀಸರ್ ಕೊಟ್ಮೇಲೆ 5 ವಲಯ ಕೊಡಬೇಕು. ಸಲಹೆಗಳನ್ನು ನಾವು ಕೊಡ್ತಾನೆ ಇದೀವಿ, ತಗೊಂಡಿಲ್ವಲ್ಲ, ಅದನ್ನ ಟೆಂಡರ್ ಆಗ್ಲೇ ಮುಗಿಸೇ ಬಿಟ್ಟಿದ್ದೀರಾ. ಇನ್ನ JDS ವಕ್ತಾರರು ಹೇಳಿದ್ರು, ಯುವಕರಿಗೆ ಇದಿರಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅಂತ. 1984 ರಾಮಕೃಷ್ಣ ಹೆಗಡೆ ಅವರು ಸಿದ್ದರಾಮಯ್ಯನವ್ರನ್ನ ತಗೊಂಡು ಯುವಕರನ್ನ
ಅವ್ರನ್ನ ಬೆಳೆಸಲಿಲ್ಲ ಅಂತಿದ್ರೆ ಸಮಿತಿ, ಕನ್ನಡ ಕಾವಲು ಕನ್ನಡ ಸಮಿತಿ ಮಾಡಿ ನಂತರ ಅವ್ರ guidance ನಂತರ ಇತ್ತು. ಅವ್ರನ್ನ ಮಂತ್ರಿ ಇವತ್ತು ಯಾವ ಮಾಡಲಿಲ್ಲ guidance ಅಂದಿದ್ರೆ ಇಲ್ಲ ನಿಮಗೆ? ಇವತ್ತು ಸಿದ್ದರಾಮಯ್ಯ ಸಿಎಂ ಆಗ್ತಿದ್ರ ಅವತ್ತು ಅವ್ರಿಗೆ ನೋಡಿ guidance, ಆದ್ರಿಂದ ಜಯರಾಜರು, ಎಲ್ಲಾ MP ಎಲ್ಲಾ ಪ್ರಕಾಶ್ ಹಂತಗಳಲ್ಲೂ ಇವರು ದೊಡ್ಡ ದೊಡ್ಡವರು. ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಮಾಡ್ಬೋದು? ಕುಮಾರಸ್ವಾಮಿ ಕೇಂದ್ರದಲ್ಲಿ 49 ವರ್ಷಕ್ಕೆ ಅವತ್ತು ಮಾರ್ಗದರ್ಶನ ಸಿಎಂ ಆಗ್ಲಿಲ್ಲ ಇತ್ತು. ಅಂದಿದ್ರೆ ಮೊದಲನೇ ಬಾರಿ ಎಂ.ಎಲ್.ಎ ಅವತ್ತು ಮಾರ್ಗದರ್ಶನ ಮೊದಲನೇ ಇತ್ತು. ಬಾರಿ ನಿಮ್ಮ ಹತ್ರ ಎಂ.ಎಲ್.ಎ ಯಾವ ಕುಮಾರಸ್ವಾಮಿ ಮಾರ್ಗದರ್ಶನ ಇದೆ? ದೇವೇಗೌಡರ ಮಗ ಯಾವ ದೇವೇಗೌಡರ ಮಗ ಅಲ್ಲ, ಯಾವ ಮಾರ್ಗದರ್ಶನ ಇದೆ? ಟ್ಯಾಗ್ ಬಿಟ್ರೆ ಅವ್ರಿಗೇನು ಅನುಭವ ಇತ್ತು? ಆಯ್ತು. ಬೆಂಗಳೂರಿನಲ್ಲಿ ಕಸ ಹೊರತಾ ಇದ್ರು, ಅಷ್ಟು ಬಿಟ್ರೆ ಇನ್ನೇನು ಅವ್ರಿಗೆ ಅನುಭವ ಇರಲಿಲ್ಲ. ಅದು ಫಿಲಿಂ ಮಾಡ್ತಾ ಇದ್ರು ಪ್ರೊಡ್ಯೂಸರ್, ಅದ್ರ ಅನುಭವ ಇತ್ತು. ಆದ್ರೆ ರಾಜಕೀಯ ಅನುಭವ ಏನಿತ್ತು? ಮೊದಲನೇ ಬಾರಿ ಆಗಿದ್ದಂತಹ ಎಂ.ಎಲ್.ಎ ಒಬ್ಬ ಸಿಎಂ ಆಗ್ಬೋದು ಅಂತ ಹೇಳಿದ್ರೆ ಬಡವರ ಮಕ್ಕಳು ಮಿನಿಸ್ಟರ್ ಆಗ್ಬಾರ್ದು. ಜೆಡಿಎಸ್ ನ ಇದು ಮನಸ್ಥಿತಿ, ಇದು ಜೆಡಿಎಸ್ ನ ಮನಸ್ಥಿತಿ. ಯೂತ್ಸ್ ಅಲ್ಲಿ ನೋಡಿ, ಅಜಯ್ ಧರ್ಮ ಸಿಂಗ್ ಇದೆ, ಶರತ್ ಹೌದು. ಬಚ್ಚೇಗೌಡ ಇದೆ, ಯಾರಿಗಾದ್ರೂ ರಿಜ್ವಾನ್ ಕೊಡ್ಲಿ ಇದೆ, madam. ಪೊನ್ನಣ್ಣ ಇದೆ. ಯಾರಿಗಾದ್ರೂ ಕೊಡ್ಲಿ. ಅಲ್ಲಲ್ಲ, ಇವ್ರು- ಸುಮಾರು ನಯನ ಮೋಟಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಸುಮಾರು 40-50 ಜನ ಇದ್ದಾರೆ. ಒಳ್ಳೆಯವರ ಅರ್ಹತೆ ಇರತಕ್ಕಂಥವ್ರು, ವಿದ್ಯಾವಂತರನ್ನ ಈ ರಾಜ್ಯವನ್ನು ನಡೆಸುವಂತ ಒಂದು ವ್ಯಕ್ತಿತ್ವ ಇರತಕ್ಕಂಥವ್ರು ಕೊಡಿ. ಒಳ್ಳೆ ವ್ಯಕ್ತಿತ್ವ. ಬಿಸ್ನೆಸ್ ಮ್ಯಾನ್ಗಳು ಕೊಡಬೇಡಿ, ಸೋಷಿಯಲ್ ಸರ್ವಿಸ್ ಮಾಡುವಂತವ್ರು ಕೊಡಿ ಅಂತ ನಾವು ಎಚ್ಚರಿಕೆ ಹೇಳ್ತಾ ಇದ್ವಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ನೀವೇ ನೀವು ಬಿಸ್ನೆಸ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀರಿ ಹೌದು, ಇದನ್ನ. ನಾವು ಅದನ್ನ ಹೇಳ್ತೀವಿ. ನೀವಾದ್ರೂ ಬಿಸ್ನೆಸ್ ಮ್ಯಾನ್, ನಿಮ್ ಜೊತೆಲಿ ಇರೋದಾದ್ರೂ ಸೋಷಿಯಲಿಸ್ಟ್ಗಳಾಗ್ಲಿ, ಹಾಗಾದ್ರೂ ರಾಜ್ಯ ನಡೆಯುತ್ತೆ. ನೀವು ಒಬ್ರು ಬಿಸ್ನೆಸ್ ಮ್ಯಾನ್ ಆಗಿ ಬೇರೆಯವರಾದ್ರೂ ಕೆಲಸ ಮಾಡ್ತಾರೆ. ಈ ಕೃಷ್ಣ ಬೈರೇಗೌಡರು ಕೆಲಸ ಮಾಡ್ತಾ ಇದ್ದಾರೆ, ಯತೀಂದ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆಯ ಕ್ಯಾಬಿನೆಟ್ ನ ತಗೊಂಬನ್ನಿ. ಈ ಕೆ.ಎಚ್. ಮುನಿಯಪ್ಪನವ್ರು ಹೇಳಿದ್ರು, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೇಡಮ್, 6 ತಿಂಗಳಲ್ಲೇ ಸರ್ಕಾರ ರಚನೆ ಆದ 2 ವರ್ಷಕ್ಕೆ ನಾನು ಬಿಟ್ಕೊಡ್ತೀನಿ, ಹೊಸಬ್ರಿಗೆ ಅವಕಾಶ ಆಗ್ಲಿ ಅಂತ. ಅವರೇ ದುಂಬಾಲು ಬಿದ್ರು, ನಾನು ಸೋಷಿಯಲ್ ವೆಲ್ಫೇರ್ ಬೇಕು ಅಂತ ಹೇಳಿದ್ರೆ. ಯಾಕಂದ್ರೆ ಪ್ರತಿ ವರ್ಷ 80,000-90,000 ಕೋಟಿಗೆ ಅದರಲ್ಲಿ ಬರುತ್ತೆ. ಆ ಆದಾಯ ತಗೊಂಬೋದು. ಫುಡ್ಡಲ್ಲಿ ಏನಿಲ್ವಲ್ಲ, ಕಮ್ಮಿ. ಕೇಂದ್ರ ಸರ್ಕಾರ ಕೊಡುತ್ತೆ, ನಾವು ಕೊಡ್ತೀವಿ, ಇನ್ನೇನು ಇರುತ್ತೆ, ನಮ್ದೇನಿರುತ್ತೆ, ಸ್ವಲ್ಪ ಮಾತ್ರ ಎತ್ಕೊಳ್ಳೋಕ್ಕಾಗುತ್ತೆ. ಅವರು ದುಂಬಾಲು ಬೀಳ್ತಾ ಇದ್ದಾರಲ್ಲ. ಇದು ಈ ಕುಟುಂಬ ರಾಜಕೀಯಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಸಹ. ಆದ್ರಿಂದ ಈ ರಾಜ್ಯವನ್ನ ನಡೆಸುವಂತ ಡಿ.ಕೆ. ಶಿವಕುಮಾರ್ ಅವರೇ, ಇನ್ನು ಸುಮಾರು ಒಂದು 18-19 ಸ್ಥಾನಗಳು ನಿಮ್ಮ ಕಡೆ ಇದೆ. ಒಳ್ಳೆಯ ಕ್ಯಾಬಿನೆಟ್ ಮಾಡ್ಕೊಳ್ಳಿ, 1.5 ವರ್ಷ ಒಳ್ಳೆ ಆಡಳಿತ ಕೊಡಿ. ನೀವು ಹೆಸರು ತಗೊಳ್ಳಿ. ನಿಮ್ಮ ಮೇಲೆ ಈಗಾಗಲೇ ಬಂದಿರತಕ್ಕಂಥ ಗುರುತರ ಆದ ಆರೋಪಗಳಿಗೆ ಮುಕ್ತಿ ಮಾಡಿ, ನೀವು ಒಳ್ಳೆ ಆಡಳಿತಗಾರ ಅಂತ ಹೆಸರು ತಗೊಳ್ಳಿ. ಮುಂದಿನ ಬಾರಿ ನೀವೇ ಸಿಎಂ ಆಗಿ, ನಮ್ದೇನು ಅಭ್ಯಂತರ ಇಲ್ಲ. ಆಡಳಿತ ಕೊಡಿ. ಈ ಬರಗಾಲ ಅಂತೂ ಬಂದೇ ಬರುತ್ತೆ, ಬರಗಾಲ ಅಂತೂ ಇದ್ದೇ ಇದೆ. ಅದನ್ನು ಎದುರಿಸುವ ಶಕ್ತಿ. ಹಂಗನ್ಸುತ್ತಾ ಈಗಲೂ ಒಳ್ಳೆ ಆಡಳಿತ ಕೊಟ್ಟು ನೆಕ್ಸ್ಟ್ ಒಂದು ಒಳ್ಳೆ ಆಡಳಿತ ಕೊಡೋ ಅಂತ ಕೆಲಸ ನಾವು ಮಾಡ್ತೀವಿ ಅಂತ ಈಗಿರೋ ಟೈಮಲ್ಲಿ ಹೆಂಗೂ ತಗೊಂಡು ನೋಡಿ, ನಾವು ಆಶ್ವಾಸನೆ ಮಾಡ್ಬೋದು. ಎಲ್ಲ ನಾವು ಆಶ್ವಾಸನೆ ಇಟ್ಕೊಳ್ಳೋಣ. ಯಾವುದೇ ಆಗ್ಲಿ, ಯಾರನ್ನೇ ಆಗ್ಲಿ ನಾವು ಇದು ಮಾಡೋದು ಬೇಡ. ಈಗ ಕುಮಾರಸ್ವಾಮಿ ಅವ್ರನ್ನು ತೆಗೊಳ್ಳೋದು ಬೇಡ, ಸಿದ್ದರಾಮಯ್ಯನವ್ರನ್ನ ತೆಗೊಳ್ಳೋದು ಬೇಡ, ಡಿ.ಕೆ. ಶಿವಕುಮಾರ್ನವ್ರನ್ನು ತೆಗೊಳ್ಳೋದು ಬೇಡ. ಕೆಲಸ ಮಾಡ್ಲಿಲ್ವ ನಾವು ಪ್ರಶ್ನೆ ಮಾಡೋಣ. ಕೆಲಸ ಮಾಡಿ ಎದ್ದು ನೀವು ಕೆಲಸ ಮಾಡಿಲ್ಲ ರೀ, ನೀವು ತಪ್ಪು ಮಾಡಿದ್ವಿ ಅಂತ ಹೇಳೋಣ. ಓಕೆ ಕುಮಾರ್ ಅವರೇ, ಯೂತ್ಸ್ಗೆ ಫೋಕಸ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು, ಡಿ.ಕೆ. ಶಿವಕುಮಾರ್ ಅವರ ಇಚ್ಛೆ, ಆಸೆ ಸರಿ. ಬಟ್ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಹಿರಿತನ ಇದೆ, 4 ಬಾರಿ ಶಾಸಕರಾದವರಿದ್ದಾರೆ. ಮತ್ತು ಕೆಲವ್ರನ್ನ ಮಾತು ಕೊಟ್ಟು ಕರ್ಕೊಂಬಂದ್ರು. ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಸವದಿ ಅವರು. ಖಂಡಿತ. ಸೊ ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಹೌದು, ಹಾಸನದಲ್ಲಿ ನಮ್ಮ ಇವ್ರನ್ನ ಗೌಡ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಹೌದು, ಶಿವಲಿಂಗೇಗೌಡರು. ಗುಬ್ಬಿಯಲ್ಲಿ ಸರ್ ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ನೋಡಿ, ಈಗ 75% ಹಿರಿಯರಿಗೆ ಕೊಡಬೇಕು ಅಂತ ಮಾತುಕತೆ ಆಗಿದೆ. ಅದ್ರ ಜೊತೆಯಲ್ಲಿ ಹಿಂದೆ ಇದ್ದಂಥ ಸಚಿವ ಸಂಪುಟದಲ್ಲಿ ಇದ್ದಂಥ ಕೆಲವರನ್ನ ಏನು ಈಗ ಬಿಟ್ಟಿತ್ತು, ಅದರಲ್ಲೂ ಕೆಲವ್ರನ್ನ ತೆಗೆದುಕೊತಾರೆ. ಅದ್ರ ಜೊತೆಗೆ ಇನ್ನು 25% ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಯುವಕರಿಗೆ ಕೊಡಬೇಕು ಅಂತ ಮಾತುಕತೆ ಮಾಡಿದ್ದಾರೆ. ನಿಜವಾಗ್ಲೂ AAP ಅವರ ಮಾತುಗಳನ್ನ ನಾನು ಒಪ್ಕೋತೇನೆ. ಕಡಾಖಂಡಿತವಾಗಿ ನಾವು ರಾಜ್ಯದ ಜನತೆಯ ಕಣ್ಣೀರು ಉರ್ಸಕ್ಕೆ ಬಂದಿರೋಂಥದ್ದು, ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿಯಕ್ಕಂತ ಬಂದಿರೋಂಥವ್ರು. ಅದಕ್ಕಾಗಿ ನಮಗೆ ಎಷ್ಟು ದೊಡ್ಡ ಬಹುಮತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಜನರು. BJP JDS ಕಡೆಗಣಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತೇಳಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ 3 ಜನರದು ಏನು ಇದು ಆಲೋಚನೆ ಇದೆ ಮತ್ತು ನಿಮ್ಮ ಏನು ಬದ್ಧತೆ ಇದೆ, ಖಂಡಿತ ನಾವು ಅದಕ್ಕೆ ಲೋಪ ಬರ್ದಂಗೆ ಸರ್ಕಾರ ಇನ್ನು ಉಳಿದಿರೋ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಫಾಸ್ಟ್ನೆಸ್ಸಲ್ಲಿ ಅವರಿರುವಂಥ ಆಲೋಚನಾ ಶಕ್ತಿಯಲ್ಲಿ ನೋಡಿ, ಈಗ ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮಾಡೋದಂತೂ ಸರಿ. ಈ 2 ತಿಂಗಳಲ್ಲೇ ಬಿಡದಿ ಹೋರಾಟ ಆಗಿದ್ದು, ಈ 2 ತಿಂಗಳಲ್ಲೇ ಕಾವೇರಿ ಹೋರಾಟ, ಈ 2 ತಿಂಗಳಲ್ಲೇ KPSC, ಈ 2 ತಿಂಗಳಲ್ಲೇ ಬೆಲೆ ಏರಿಕೆ, ಈ 2 ತಿಂಗಳಲ್ಲೇ KPSC ನೋಡಿ ಮೇಡಮ್, ಬೆಲೆ ಏರಿಕೆ ನಾವು ಮಾಡಿದೀವ? ಯಾವ್ದಾದ್ರು ನೀವು ಮಾಡಿದಿರಾ? ಕೇಂದ್ರದವರು ಮಾಡಿದ್ದಾರೆ. ಒಂದ್ ಹಿಡ್ಕಬೇಡಿ ನೀವು. ಈ 2 ತಿಂಗಳಲ್ಲಿ ನೀವು ಹೇಳಿದ ಮಾತಿಗೆ ನಾನು ಕೇಳ್ತಾ ಇದ್ದೀನಿ ನೋಡಿ. KPSC ಇದು ಅದರ ಆಯ್ಕೆ ಮತ್ತು ಅದು ಯಾರು ಸಂಬಂಧಿಕರವರು
ಮತ್ತೆ ಅದು ಅಕೌಂಟಬಿಲಿಟಿ ಕರ್ನಾಟಕ ಸರ್ಕಾರದ 80 ಲಕ್ಷ ಯಾರಿಗೆ ಹೋಗುತ್ತೆ ಹೇಳಿ ಸರ್? ರಾಜ್ಯಪಾಲರ ಅಕೌಂಟಬಿಲಿಟಿ ಅವ್ರು ರಾಜೀನಾಮೆ ಕೊಡಿಸ್ಬೇಕು BJP ಅವರು. ಫಸ್ಟು ಶಂಕರಪ್ಪನ ಲೋಪ ಏನಿದೆ ಅದಕ್ಕೆ ಅಕೌಂಟಬಿಲಿಟಿ ರಾಜ್ಯಪಾಲರು ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಲಿ. ನಾನು ಹೇಳ್ತೇನೆ, ಇರಿ ಅದಕ್ಕೆ ಹೇಳ್ತೇನೆ ನಾನು. ಆಯ್ತಪ್ಪ, ನಾವು ಸರ್ಕಾರದವರು ಆಯ್ಕೆ ಮಾಡಿ ನಾವು ಲೂಟಿ ಹೊಡಿ ಅಂತ ಹೇಳಿದೀವಿ ಅವ್ರಿಗೆ, ಹೇಳಿದೀವೇನ್ರಿ? ಸಿಕ್ಕಾಕೊಂಡಿದ್ದಾನೆ. ನಾವೇ ಸಚಿವ ಸಂಪುಟ ಸಭೆ ಕರೆದು ಇರಿಯಪ್ಪ, ಸಚಿವ ಸಂಪುಟ ಸಭೆ ಕರೆದು DK ಶಿವಕುಮಾರ್ ಅವರು ಅವ್ರನ್ನ ವಜಾ ಮಾಡಬೇಕು. ಅವ್ರ ಮೇಲೆ ಯಾವ್ದು ರಾಜ್ಯದಲ್ಲಿ ಯಾವುದು ದೊಡ್ಡ ತನಿಖೆ ಇದೆ, ಇವತ್ತು ತನಿಖಾ ಸಂಸ್ಥೆ CBI ಇದಕ್ಕೊಬ್ಬ ವಹಿಸಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಎತ್ತಕ್ಕೆ ವಹಿಸಿದ್ದಾರೆ, ಅವ್ರನ್ನ ವಜಾ ಮಾಡಿ ಜೈಲಿಗೆ ಹಾಕಿ ಅಂತ ಹೇಳಿದ್ದಾರೆ, ಹಾಕ್ಲಿ. ಅವ್ರ ಜೊತೆಗೆ ಸದಸ್ಯರನ್ನು ನೇಮಕ ಮಾಡಿರೋದು ಮಾನ್ಯ ಶ್ರೀ ಯಡಿಯೂರಪ್ಪನವರು. ಶಂಕರಪ್ಪ ಸಾಹುಕಾರ ಇದಾರಲ್ಲ, ಯತ್ನಾಳ್ ಅವ್ರು ಇವತ್ತು ಹೇಳಿದ್ದಾರೆ, ಅವ್ರ ಮನೇಲಿರೋ ಫೋಟೋಗಳನ್ನು ಹೋಗಿ ನೋಡಿ, ವಿಜೇಂದ್ರ ಒಂದು ಬಗ್ಲಲ್ಲಿದ್ದಾರೆ, ಒಂದು ಬಗ್ಲಲ್ಲಿ ಯಡಿಯೂರಪ್ಪನವ್ರು ಇದ್ದಾರೆ. ಎಷ್ಟು ನಾನಲ್ಲೇ ಹೇಳಿದ್ದು ಯತ್ನಾಳ್ ಅವರು. ಮೇಡಮ್ ಆಯ್ತು, ಇನ್ನೊಂದು ಪಾಯಿಂಟ್ ಕೇಳಿದಿರಿ ನೀವು. ಸಚಿವ ಸಂಪುಟದಲ್ಲಿ DK ಶಿವಕುಮಾರ್ ಅವರು ಈ 1.5 ವರ್ಷದಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಮಾಡಕ್ ಸಾಧ್ಯನಾ? ಖಡಾಖಂಡಿತವಾಗಿ ಮಾಡ್ತೇವೆ. ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಸಹಕಾರ ಕೊಡಬೇಕು. ಹಾಗಾಗಿ ಮೊನ್ನೆ ಮೇಡಮ್ ಒಂದು ನಿಮಿಷ, ಸಂಸದರೆಲ್ಲ ಸಹಮತ ಕೊಟ್ಟಿದ್ದಾರೆ, ಮೊನ್ನೆ ಶಾಬಾಷ್ಗಿರಿ ಕೊಟ್ಟಿದ್ದಾರೆ. ಹೌದು, ನಾವು ನಮ್ಮ ರಾಜ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ, ಮಾಡ್ತೀವಿ ಅಂತ. ಮತ್ತೊಂದು ಬರದ ಬಗ್ಗೆ ಮಾತನಾಡಿದ್ರಿ ಮೇಡಮ್. ಇದು ಬರ ನಮ್ಮ ಕೈನಲ್ಲಿ ಇದೆಯಾ ಮೇಡಮ್? ಮಳೆ ವಿಕೋಪ ನೋಡಿ, ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಕಟ್ ಮಾಡ್ಬಿಡಿ. ಒಂದು ನಿಮಿಷ ನಮ್ಮ ಕೈಲಿದೆಯಾ ಅಂತ ಕೇಳೋದೇ ಬರಲ್ಲ ಮೇಡಮ್. ಇವಾಗ ಈ ಜಾಗದಲ್ಲಿ ನಾವು ಕೂತಿದೀವಿ ಅಂತಂದ್ರೆ ಇದು ಅವತ್ತು ರೈತರ ಜಾಗನೇ. ನಾವು ಇವತ್ತು ಕೂತಿದೀವಲ್ವಾ, ರೈತರ ಜಾಗನೇ ತಾನೆ, ಅವತ್ತು ಕಿತ್ಕೊಂಡಿಲ್ವಾ ರೈತರು? ಅದಕ್ಕೆ ಇತಿಮಿತಿ ಅಂತಿದೆ. ನಗರ ಬೆಳಿಬೇಕಾದ್ರೆ ಮೇಡಮ್ ಅದು ನಮ್ಮ ಯೋಜನೆ ಅಲ್ಲ, ಸುಮ್ಮನೆ ನಮ್ಮ ಮೇಲೆ ಕೂಬೇಕು. ಬಿಟ್ಟಾಗಿದೀವಲ್ಲ ನಾವು, ಇಷ್ಟ ಇರೋರು ಕೊಡ್ಬೋದು, ಬೇಡದೇ ಇರೋರು ಬೇಡ, ನಾವು ಮಾಡೋದೇ ಇಲ್ಲ ಅದು ಅಂತ ಹೇಳಾಗೈತಲ್ಲ, ಸ್ಪಷ್ಟಪಡಿಸ್ಬಿಟ್ಟಿದ್ದಾಗೋಗಿದೆಯಲ್ಲ. ಒಂದು ಬರ ನಿರ್ವಹಣೆ ವಿಷಯದಲ್ಲಿ ಕೇಂದ್ರ ಸರ್ಕಾರ ನಮ್ಗೆ ಸಹಕಾರ ಕೊಡಬೇಕು. ಕೇಂದ್ರದ ಪ್ರಧಾನಮಂತ್ರಿಗಳು ಈ ಥರದ್ದು ಒಂದು ವೈಜ್ಞಾನಿಕ ವಿಚಾರ ಬಂದಿದೆ, ಎಲ್ಲೋ ಬಂದಿದೆ, ಭಾರತ ದೇಶದಲ್ಲಿ ಮಳೆ ಬರೋದಿಲ್ಲ, ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರು ಫಸ್ಟ್ ಅವ್ರು ಹೇಳಿದ್ದು. ಆಮೇಲೆ ರಾಜ್ಯ ಸರ್ಕಾರ ನೋಡಿ, ಕೆಲವು ಭಾಗದಲ್ಲಿ ಅತಿವೃಷ್ಟಿ ಆಗ್ತಿದೆ, ಡ್ಯಾಮ್ಗಳೆಲ್ಲ ತುಂಬೋಗಿದೆ, 1-2-3. ಇನ್ನು ಮುಕ್ಕಾಲು ಜಾಗದಲ್ಲಿ, ಮುಕ್ಕಾಲು ಕರ್ನಾಟಕದಲ್ಲಿ ಬಂದಿಲ್ಲ. ಅದಕ್ಕಾಗಿ ರೈತರು ಸಂಕಷ್ಟಕ್ಕೊಳಗಾಗ್ಬೋದು. ಅವ್ರ ಜೋಬ್ನಲ್ಲಿರೋ 10,000 20,000 ರೂಪಾಯಿ ಹಣನ ಹೊಲಗಳ ಬಿತ್ತನೆ ಬೀಜ ಹಾಕಿ ಅದು ಬೆಳಿಲಿಲ್ಲ ಅಂದ್ರೆ ನಷ್ಟಕ್ಕೊಳಗಾಗ್ತಾರೆ. ಮಾಡಬೇಡಿಯಪ್ಪ, ನಿಮ್ಮ ಇತಿಮಿತಿಲಿ ಏನಾದ್ರು ಇದ್ರೆ ಅಂಥವು ಬೆಳೆಗಳು ಮಾತ್ರ ಬೆಳ್ಕೊಳ್ಳಿ ಅಂತ ಹೇಳಿರೋದು. ಮಾಡಲೇಬೇಡಿ. ಅನವಶ್ಯಕ ಕೆಲವೊಮ್ಮೆ ಸಾಲ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಅಂತ ಸಾಲ ಮನ್ನಾ ಇರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು. ಅದನ್ನು ಘೋಷಣೆ ಮಾಡಿದ್ದಾರೆ. ಇವ್ರಿಗೆ ನೀವೇ ಹೇಳಿ ಸತ್ಯ, ಮಾನ್ಯ ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋ ಪದ ಹೇಳಿದ್ದಾರಾ ಇಲ್ವೋ? ಹೇಳಿದ್ದಾರಾ ಇಲ್ವೋ? ಖಂಡಿತವಾಗ್ಲೂ ಮಾಡ್ತೇವೆ. ಕರ್ನಾಟಕ ಸರ್ಕಾರ ನಮ್ಮ ಜನರ ಪರವಾಗಿದೆ. ನೋಡಿ, ಕೋವಿಡ್ ಸಂದರ್ಭದಲ್ಲಿ ನಷ್ಟದಲ್ಲಿದ್ರು ಜನ 5 ಯೋಜನೆಗಳು ಕೊಟ್ಟು ಮೇಲೆ ಕೆತ್ತಿದ್ದೇವೆ. ನೋಡಿ, ಸುಭದ್ರ ದಕ್ಷ ಆಡಳಿತ ಅಲ್ವಾ ಮೇಡಮ್? 53,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ನೋಡಿ, ಈಗ ಬರ ಅಥವಾ ಮಳೆ ಆಗಲಿ ಇವ್ರ ಕಡೆ ಇಲ್ಲ, ಮುಖ್ಯಮಂತ್ರಿ ಅವರ ಕೈಯಲ್ಲಿಲ್ಲ. ಅದು ಎಲ್ಲರಿಗೂ ಸಹಜವಾಗಿ ಪ್ರಾಕೃತಿಕ ವಿಕೋಪ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವು ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ. ಅದ್ರ ಬಗ್ಗೆ ನಾನು ಯಾವುದು ಪ್ರಸ್ತಾಪ, ನಾನು ಅದು ನೀವೇನು ಮಳೆ ತರಿಸಿ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ನೀವು ಬರಗಾಲ ಘೋಷಣೆ ಮಾಡಬೇಕು, ಅಗತ್ಯವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ನಿಮ್ಮ ಕಡೆ ಇರುತ್ತೆ. ಅಲ್ಲಿ ಸಾಲ ಮನ್ನಾ ಆಗಿರ್ಬೋದು, ಅಲ್ಲಿ ಏನು ಇನ್ಶೂರೆನ್ಸ್ ವಿಮಾ ಕಂಪನಿಗಳಿಗೆ ಸೂಚನೆ ಕೊಡೋದಾಗಿರ್ಬೋದು, ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆಗಳಾಗಿರ್ಬೋದು, ಮುಂಚೆ ಏನು ಅಡ್ವಾನ್ಸ್ ಆಗಿ ನಾವು ಏನೇನು ಪ್ರಿಪರೇಷನ್ ಬೇಕಾಗತ್ತೆ ಅದು ನೀವು ಮಾಡಬೇಕಾಗತ್ತೆ. ನಾವೇನು ನೀವು ಮೇಲಿಂದ ಮಳೆ ತಗೊಂಬನ್ನಿ ಅಂತ ಹೇಳಿಲ್ಲ. ನೀವು ಬಾಲಿಶವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಲ್ಲ, ನೀವು ಬಿತ್ತನೆ ಮಾಡಬೇಡಿ. ನೋಡಿ, ಬಿತ್ತನೆ ಮಾಡಿ, ಅದಕ್ಕೆ ಏನಾದ್ರು ನುಕ್ಸಾನ್ ಆದ್ರೆ ನಾವು ಬರ್ಸ್ಕೊಡ್ತೇವೆ ಹೇಳೋ ಒಂದು ಆ ಹೃದಯವಂತಿಕೆಯನ್ನು ತೋರಿಸಿ ಮುಖ್ಯಮಂತ್ರಿ ಆಗಿ ನೀವು ಅದನ್ನೆಲ್ಲ ಬಿಟ್ಟು ಬೀಜ ಬಿತ್ತನೆ ಮಾಡಬೇಡಿ. ಪರಮೇಶ್ವರ್ ಅವರು ತಿಂಗಳು ಆಗಸ್ಟ್ ಅಲ್ಲಿ ಮಳೆ ಬರುವ ಸಾಧ್ಯತೆ ಮಾಡ್ತೀವಿ. ಸಾಯಂಕಾಲದೊಳಗೆ ಸಚಿವ ಸಂಪುಟದ ಕ್ಲಾರಿಟಿ ಸಿಗುತ್ತಾ? ನಾಳೆ ಸಂಜೆ ಒಳಗೆ ಅನ್ನೋದಕ್ಕಿಂತನೂ ಒಂದು ಮಾತು ಹೇಳ್ತಿದ್ದೀನಿ ಕೇಳಿ. ಫಸ್ಟ್ ನಾನು 2 ಲೈನಲ್ಲಿ ಕ್ಲಿಯರ್ ಮಾಡಬೇಕು. ಆಗಲೇ ನನ್ನ ಮಿತ್ರರು ಹೇಳಿದ್ರು, ಪಾಪ ಸಿದ್ದರಾಮಯ್ಯನವರು ಅವತ್ತಿದ್ದರು, ಇವತ್ತೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲ್ಲ. ಅವತ್ತು ದೊಡ್ಡವರು ಅವ್ರು ಹಿಂದೆ ನಿಂತಿದ್ರು, ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಧುರೀಂಡ್ರು ನಿಂತಿದ್ರು. ನೀವೇ ಹೇಳಿದ್ರಿ, ನೀವು ಡಬಲ್ ಮಾತು ಹೇಳ್ತೀರಿ ಕೆಲವು ಸಂದರ್ಭದಲ್ಲಿ. ಏನಂದ್ರಿ, ಬಿಸ್ನೆಸ್ ಮ್ಯಾನ್ DK ಶಿವಕುಮಾರ್ ಬಿಸ್ನೆಸ್ ಮ್ಯಾನ್ ತನ್ನ CM ಕೂರಿಸ್ಬಿಟ್ಟು ನೀವು ವ್ಯಾಪಾರ ಮಾಡಕ್ಕೆ ಇಟ್ಟಿದ್ದೀರಾ ಇಲ್ಲಿ ರಾಜ್ಯನ. ಆಮೇಲೆ ನಾಳೆ ಇನ್ನೊಂದು ಅವ್ರು ಹೇಳ್ತಿದ್ರು, ಅವರೇ
ಕಾಂಗ್ರೆಸ್ ವಕ್ತಾರ ಹೇಳ್ತಿದ್ರು ದಿನನಿತ್ಯದ ಬಳಕೆಯ ವಸ್ತುಗಳು ಹಾಲಿಂದ ಹಾಲು ತನಕ 52 ವಸ್ತುಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಘನತೆ ನಿಮ್ದು. ನಮ್ದಲ್ಲ ರೀ, ಕೇಳ್ರಿ ನೀವು. ಸುಮ್ಮನೆ ಗೊತ್ತಿಲ್ಲ. ಸರಿಯಾಗಿ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ ನೀವು. ದಯವಿಟ್ಟು ಸರಿಯಾಗಿ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ. ಹಾಲಿಂದ ಹಾಲು ಹಾಲಿಂದ ಹಾಲು ಇವರೇ ಜಾಸ್ತಿ ಮಾಡಿರೋದು. ಆಮೇಲೆ ನಾಳೆ ಅಲ್ಲ, ಇದು ಯಾವುದೇ ನಾಳೆ ಆಗೋದಿಲ್ಲ. ಸಂಪುಟ ವಿಸ್ತರಣೆ ದೊಡ್ಡ ಕಂಟಕಾಗಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗುದ್ದು ಬರುತ್ತೆ. ಟಿ ಕೆ ಸುರೇಶ್ ಅವರು ನಾನು ಹಾಲು ವ್ಯಾಪಾರ ಮಾಡ್ತೀನಿ, ತುಪ್ಪ ವ್ಯಾಪಾರ ಮಾಡ್ತೀನಿ ಅಂತ ಮೆತ್ತಗೆಲ್ಲ ರೈಸ್ ಮಾಡಿಬಿಟ್ರು ಮೇಡಮ್. ಈ CJP ಹೋರಾಟ ನಡೀತಾ ಇದೆ. 15 ರೂಪಾಯಿ ತುಪ್ಪ, 60 ರೂಪಾಯಿ ಬೆಣ್ಣೆ ಜಾಸ್ತಿ ಮಾಡಿದ್ರು. ಈ 3 ಸರಿ ಹಾಲು ರೇಟ್ ಜಾಸ್ತಿ ಮಾಡಿದ್ರು. ಏನಂದ್ರೆ ಕನ್ಸ್ಯೂಮರ್ಸ್ ಇರ್ಬೇಕಾ ಸಾಯ್ಬೇಕು ಅನ್ನೋದೇ ಆಲ್ಕೋಹಾಲ್ ಬಗ್ಗೆ ಸ್ವಾಮಿ ಹೆಂಗೆ ಸ್ವಲ್ಪ ರೈತರಿಗೆ ಬೇಕಾದ ಪ್ರೋತ್ಸಾಹನ ಕೊಡಿ. ರೈಸ್ ಮಾಡಿದ್ರು ಆಲ್ಕೋಹಾಲ್ ಬಗ್ಗೆ ಶಶಿಧರ್ ಅವರು, ಶರತ್ ಅವರು, ನಾಗೇಂದ್ರ ಬಾಬು ಪ್ರಸಾದ್ ಅವರು, ಥ್ಯಾಂಕ್ ಯು ಸೋ ಮಚ್. ಸಚಿವ ಸಂಪುಟ ವಿಸ್ತರಣೆ ಇನ್ನೂ ಕೂಡ ಕಗ್ಗಂಟಾಗಿದೆಯಾ ಅಥವಾ ಒಂದು ಕ್ಲಾರಿಟಿ ಸಿಕ್ಕಿದೆಯಾ ಅದು ಗೊತ್ತಾಗಬೇಕು ಅಂದ್ರೆ ನಾಳೆ ಸಂಜೆವರೆಗೂ ಕಾಯಬೇಕು ಅಂತ ಅನ್ಸುತ್ತೆ. ಅಂತಿಮ ಮುದ್ರೆ ಹೈಕಮಾಂಡ್ನಿಂದಲೇ ಕಾಂಗ್ರೆಸ್ನಲ್ಲಿ ಆಗಿರೋದ್ರಿಂದಾಗಿ ಇನ್ನೇನು ಮಾಡೋದು, ಕಾಯೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸೋತಿಯ ಜೀವಾಳ.